ಪುರಸ್ಸರ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೋ ಪುನಃ ಪುನಃ. ಶಂಕರ ಭಗವತ್ಪಾದರು ಪಂಚಕೋಶಗಳ ವಿಚಾರ ಮಾಡುತ್ತಾ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ. ಮಯ ಶಬ್ದಕ್ಕೆ ಸ್ವರೂಪವು, ವಿಕಾರವು ಎರಡು ಅರ್ಥ ಆಗ್ತವೆ. ಇದು ಅನ್ನದ ವಿಕಾರ ಅಥವಾ ಅನ್ನದ ಸ್ವರೂಪ ಇದೆ. ಆದ್ದರಿಂದ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಸ್ಪಷ್ಟವಾಗಿ ಅನುಭವ ಏನು ಅಂದರೆ ಈ ಶರೀರವೇ ನಾನು. ಆದ್ದರಿಂದ ಮನುಷ್ಯ ಈ ಶರೀರದಲ್ಲಿ ಅತ್ಯಂತ ಮಮಕಾರ ಉಳ್ಳವನಾಗಿರುತ್ತಾನೆ. ಇದು ನನ್ನ ಕೈ ಬಿಟ್ಟು ಹೋಗಬಾರ್ದು, ಇದು ತುಷ್ಟಿ ಪುಷ್ಟಿ ಇಲ್ಲಿ ಇರಬೇಕು ಅಂತ ಹಂಗೆ ಭ್ರಮ ಮಾಡ್ತಾನೆ. ಆದರೆ ಮಹಾತ್ಮರು ಭಾವ ಈ ಶರೀರ ನೀನು ಅಲ್ಲ. ಯಾಕೆ ಶರೀರ ಬಂದರೂ ಹೋದರೂ ನೀನು ತ್ರಿಕಾಲ ಅಬಾಧ್ಯನಾಗಿ ಇದ್ದಿ. ಈ ಶರೀರ ಬರೋದಕ್ಕಿಂತ ಮೊದಲೂ ಇದ್ದಿ, ಈ ಶರೀರ ಹೋದ್ಮೇಲೂ ಇರ್ತಿ. ಗಾಡಿ ಕಟ್ಟೋದಕ್ಕಿಂತ ಮುಂಚೆನೂ ಆಕಾಶದ ಮನೆಯೊಳಗಿನ ಆಕಾಶ ಗಾಡಿ ಬಿದ್ದೂ ಇರ್ತದೆ. ಈ ಗೂಡಿಯ ಉತ್ಪತ್ತಿ ನಾಶಕ್ಕೆ ಹೇಗೆ ಆಕಾಶವು ಸಂಬಂಧವಿಲ್ಲವೋ ಅದರಂತೆ ಈ ಶರೀರದ ಉತ್ಪತ್ತಿ ನಾಶಕ್ಕೂ ಆತ್ಮ ಸಂಬಂಧ ಇಲ್ಲವ. ಅವ ಸದಾ ಇರ್ತಾನೆ ಆತ್ಮ ಅಂತ ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾರೆ. ಜನೇರಪಿ ಪೂರ್ವಂ, ಜನೇರಪಿ ಪೂರ್ವಂ ಅಥ ಮೃತೇರಪಿ ಪೂರ್ವಂ ನ ಅಯಂ ಅಸ್ತಿ. ಅಯಂ ಈ ಶರೀರವು ಜನೇರಪಿ ಪೂರ್ವಂ ಹುಟ್ಟೋದಕ್ಕಿಂತ ಮುಂಚೆ, ಅಥವಾ ಮೃತೇರಪಿ ಪೂರ್ವಂ ನಂತರಂ ಸತ್ತ ಮೇಲೆ ಹುಟ್ಟೋಕ್ಕಿಂತ ಮೊದಲ ಏನಪ್ಪ ಅಯಂ ಶರೀರ ನಾಸ್ತಿ, ಇದಿಲ್ಲ. ಇದು ಹುಟ್ಟೋಕ್ಕಿಂತ ಮೊದಲೂ ಇಲ್ಲ, ಸತ್ತ ಮೇಲೆ ಇಲ್ಲ. ಇದು ಮತ್ತು ಹೆಂಗದರೆ ಜಾತ ಕ್ಷಣ ಕ್ಷಣ ಗುಣೋ ಅನಿಯಮಿತ ಸ್ವಭಾವ. ಒಂದು ಹುಟ್ಟಿದ ಜಾತ ಹುಟ್ಟಿದ ಮೇಲೂ ಥರ ಥರ ಬಾಲ್ಯ, ಯೌವನ, ಮುಪ್ಪು, ಮರಣ ಇವೆಲ್ಲ ಕೂಡ ಅದಕ್ಕೆ ಸ್ವರ್ಗುವಿಕೆ, ಸೊಕ್ಕುವಿಕೆ ಇವೆಲ್ಲ ಅದಾವ. ಜಾತಃ ಹುಟ್ಟಿದ್ರು ಕೂಡ ಕ್ಷಣ ಕ್ಷಣ ಗುಣೋ, ಗುಣದ ರೂಪ ಕ್ಷಣ ಕ್ಷಣಕ್ಕೆ ಭಿನ್ನ ಆಗ್ತದೆ. ಕ್ಷಣ ಎಲ್ಲ ಒಂದೇ ದಿವಸಕ್ಕೆ ಬಿಸಿಲಾಗ ಬಂದರೆ ಹೆಂಗಾಗ್ಯದ್ರಿ ಈ ಮಾರಿ ಅಂತಾರೆ ನೋಡ್ರಿ. ಬಿಸಿಲಂದೆ ಬಂದರೆ ಅವತ್ತೇ ಹೆಂಗೆ ಮರಿ ಹೆಂಗೆ ಒಂದಿಟ್ಟು ಊಟ ಕೊಡಬೇಡಿ ಮಾರಿ ಹೆಂಗೆ ಸಪ್ಪಗಾಗ್ಯದೆ, ಏನಾಗ್ಯದ ರೀ ಅಂತ. ಕ್ಷಣ ಕ್ಷಣಕ್ಕೂ ಇದು ಇದ್ದಂತೆ ಇರುವುದು ಅಲ್ಲ. ಗುಣ ಅಂದರೆ ಸ್ವಭಾವ. ಕ್ಷಣ ಕ್ಷಣಕ್ಕೂ ಬದಲಾಗುವ ಸ್ವಭಾವದಿಂದ ಕೂಡಿಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಇದು ಹೆಂಗದ ಅನಿಯತ ಸ್ವಭಾವ. ನಿಯತ ಅಂದ್ರೆ ಒಂದೇ, ಅನಿಯತ ಒಂದೇ ಇರೋಂಗಿಲ್ಲ. ಯಾಕೆ ಅದರ ಸ್ವಭಾವನೇ ಹಂಗದ, ಅದರ ಸ್ವರೂಪನೇ ಹಂಗದ. ಯಾಕೆ ಅದು ಇದ್ದಂತೆ ಇರುವುದು ಅಲ್ಲ. ಹೆಂಗೆ ಮಾಡಿದ ಅನ್ನ ಇದ್ದಂಗೆ ಇರಂಗಿಲ್ಲ, ಹಳಸ್ತಾ ಹೋಗ್ತದೆ. ಹಾಗೆ ಅನ್ನದಿಂದ ಉತ್ಪನ್ನವಾದ ಈ ಶರೀರವು ಇದ್ದಂತೆ ಇರುವುದು ಅಲ್ಲ, ಬರೀ ಕ್ಷಣ ಕ್ಷಣ. ವಿಜ್ಞಾನ ಹೇಳ್ತದೆ ನಾವು ನೋಡೋದು ಶರೀರ ಮುಂಜಾನೆ ನೋಡೋದು ಮಧ್ಯಾಹ್ನಕ್ಕೆ ಇರಂಗಿಲ್ಲ, ಎಷ್ಟೋ ಒಳಗಿನ ಹೋಗ್ತಾವಂತ ಬರ್ತಾವಂತ. ಅಣು ಪರಮಾಣುಗಳು ಅದಾವಲ್ಲ, ಈ ಅಣು ಪರಮಾಣುಗಳು ಹೋಗೋದು ಬರೋದು ಹಾಗೆ ಮಾಡ್ತಾ ಇರ್ತಾವೆ. ನಾವಂತೇಳಿ ಶಾಸ್ತ್ರ ಹೇಳ್ತಾರೆ, ಹೊಳ್ಯಾಗ ನೀರು ಕುಡಿಯುವಾಗ ಬಾಜು ನೀರು ಕುಡಿತಾನೆ. ಅದೇ ಹೊಳೆ ಇರಂಗಿಲ್ಲ, ಹರಿದೋಗಿರ್ತದೆ.
ಕುಡಿದು ಮತ್ತೊಂದು ಕುಡಿದ್ರೆ ಹೋಗಿರ್ತದೆ ಅವ ಅಂತ ಅದೇ ಹೊಳಿ ಅಂತ. ಹಾಗೆ ಅದೇ ಶರೀರ ಅದೇ ಮನುಷ್ಯ ಅಂತಾನೆ, ಗುರು ತಿಳಿದೀನಿ ಅಂತಾನೆ. ಪರಂತು ಇದ್ದಂಗೆ ಕ್ಷಣಗಣನೆ ಅಂತಾರೆ ಅವರು. ಕ್ಷಣ ಕ್ಷಣಕ್ಕೂ ಈ ಶರೀರವು ಇದ್ದಂತೆ ಇರುವಂತಹದ್ದು ಅಲ್ಲ. ಇದ್ದಂತೆ ಇರುವಂಗಿದ್ರೆ ಯೌವನ, ಮುಪ್ಪು, ಮರಣ ಇವ್ಯಾಕೆ ಬರ್ತಿದ್ದಪ್ಪ? ಇರಂಗಿಲ್ಲ. ಜಾತಃ ಹುಟ್ಟದ ಕ್ಷಣ ಕ್ಷಣ ಗುಣ ಅವಸ್ಥಾ ಹೆಂಗದಿದು ಅನಿಯತ ಸ್ವಭಾವ. ಹೆಂಗ್ಯಾಕೆ ಹಾಕದಂದ್ರೆ ಅದರ ಸ್ವಭಾವನೇ ಅದ. ಮಾಡಿಟ್ಟ ಅಡಿಗೆ ಹಳಸ್ತದೆ, ಯಾಕಂದ್ರೆ ಹಳಸೋದು ಅದರ ಸ್ವಭಾವ ಅದ. ಆಗ ಈ ಶರೀರವು ಕೂಡ ಏನಪ್ಪ ಅಂದ್ರೆ ಇದು ಕ್ಷಣ ಕ್ಷಣಕ್ಕೂ ಎರಡು ಚಂದ ಹೇಳಿರೋರು. ದಿವಸ ಅಂದಿಲ್ಲ, ತಿಂಗಳ ಅಂದಿಲ್ಲ, ವರ್ಷ ಅಂದಿಲ್ಲ. ಕ್ಷಣ. ಹೇಗೆ ಕುಡಿದ ನೀರವು ಮತ್ತೊಮ್ಮೆ ಕುಡಿಬೇಕಾದ್ರೆ ಹೇಗೆ ಇರುವುದಿಲ್ಲವೋ, ಕ್ಷಣ ಕ್ಷಣಕ್ಕೂ ಈ ಶರೀರ ಇದ್ದಂತೆ ಇರುವುದಿಲ್ಲ, ನಮಗೆ ಗೊತ್ತಾಗುವುದಿಲ್ಲ. ಅದು ಇಟ್ಟು ಹೆಂಗೆ ಕರಗಸ ಕೊಯ್ತಿರ್ತಾರಲ್ಲ, ಇಟ್ಟು ಕಡೆಗೊಮ್ಮೆ ಸತ್ತು ಹೋಗಿ ತುಂಡಾಗ್ತದೆ. ಅದರಂತೆ ಶರೀರ ಪ್ರತಿ ಕ್ಷಣವೂ ಇದು ಸಾಯ್ತದೆ, ಪ್ರತಿ ಕ್ಷಣ ಸಾಯ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಕ್ಷಣ ಕ್ಷಣ ಗುಣ ಸ್ವಭಾವ ಹೆಂಗದ ಅನಿಯತ ಸ್ವಭಾವ. ಇದು ಹೆಂಗದ್ರಿ? ನಿಶ್ಚಿತ ಇರುವಿಕೆ ಇಲ್ಲಿದಕ್ಕೆ. ತನ್ನಲ್ಲಿ ಭಾವ ಇರುವುದು, ಅದು ನಿಶ್ಚಿತವಾಗಿರ್ತಕ್ಕಂಥದ್ದು, ಅದರ ಸ್ವಭಾವನೇ ಇಲ್ಲ. ಮತ್ತು ಏನಾಕಲ್ಲ, ಹುಡ್ತದೆ ಕ್ಷಣ ಕ್ಷಣ ಗುಣ, ಇದು ಹಾಗೆ ಬೆಳೀತದೆ, ಕಡೆ ಮುಪ್ಪಾಕದ, ಸತ್ತು ಹೋಗ್ತದೆ. ಮತ್ತು ಹೆಂಗದ? ನೈಕೋ ಒಂದೇ ರೀತಿಯಾಗಿರಂಗಿಲ್ಲ, ಇದು ಅನೇಕೋ ಅದ. ಏಕ ನೈಕೋ, ಇದು ಒಂದೇ ರೀತಿಯಾಗಿರಂಗಿಲ್ಲ. ದಿವಸದಾಗೆ ಎಷ್ಟೋ ಥರ ಆಗ್ತದೆ ಇದು. ಹೌದಲ್ಲ? ಆರಾಮ ಮನ್ಯಾಗ ಕುಂತವ್ರು ಒಂಥರ, ಬಿಸಿಲಾಗ ಹೋದ್ರೆ ಒಂಥರ, ಮ್ಯಾಲೆ ಭಾಳ ವಜ್ಜಿ ಹೊರ್ಸೋರು ಒಂಥರ. ನೋಡಿರಿ ಎಲ್ಲ ಒಂಥರ ಶರೀರ ಇದು ಒಂದೇ ಥರ. ಏಕೋ ಶರೀರ ಯಾಕೆ ಅಲ್ಲ ಅನ್ನೋದು ಕಾರಣ ಹೇಳ್ತಾರೆ. ಅದು ಒಂದು ರೀತಿಯಾಗಿರೋದಿಲ್ಲ. ಆತ್ಮ ಏಕಂ ಸದ್ವಿಪ್ರ ಬದಲಾಗುವುದಂತೆ, ಏಕದ ಬದಲಾಗುವುದಲ್ಲ. ಇದು ಅನೇಕ ಆಗ್ತದೆ, ಥರ ಆಗ್ತದೆ. ಮತ್ತು ಹೆಂಗದ? ಜಡಶ್ಚ ಹೆಂಗದ? ಶ್ವೇತರಜ್ಞಪ್ತಿ ಶೂನ್ಯ. ಇದು ಅರಿಯತಕ್ಕಂಥದ್ದಲ್ಲ, ಶ್ವೇತರಜ್ಞಪ್ತಿ ಶೂನ್ಯ ಅದ. ಹೆಂಗ್ರಿ? ಘಟವತ್ ಕೊಡದಂತೆ, ಕೊಡದ ಮೇಲೆ ಕೊಡ ಇಟ್ಟರೆ ಅದು ಗೊತ್ತಾಗಿಲ್ಲ. ನಾ ಎದ್ರ ಮೇಲೆ ಕುಂತಿನ ಗೊತ್ತಿಲ್ಲ, ನನ್ನ ಮೇಲೆ ಯಾರು ಕುಂತಾರೋ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಜಡ ಸ್ವಜ್ಞಾನವೇ ಇಲ್ಲ, ಇತರ ಜ್ಞಾನವೇ ಇಲ್ಲ. ಅದರಂತೆ ಈ ಜಡವಾದ ಶರೀರವು ಶ್ವೇತರಜ್ಞಪ್ತಿ ಶೂನ್ಯ ಅದ. ಆದ್ದರಿಂದ ದೃಶ್ಯಮಾನ ಅಂದರೆ ಅರಿಸಿಕೊಳ್ಳುತ್ತದೆ. ಶರೀರ ದೃಶ್ಯ ಅರಿಸಿಕೊಳ್ಳುತ್ತದೆ, ಅರಿಯುವುದು ದೃಷ್ಟ, ಅರಿಸಿಕೊಳ್ಳುವುದು ದೃಶ್ಯ. ಈ ಶರೀರ ಹೆಂಗದ? ಇದು ಸ್ವರ್ತು, ಸ್ವಕ್ತು, ಕೆಂಪ, ಖರ್ಗ, ಗಿಡ್ಡ, ಉದ್ದ ಹಿಂಗೆ ಅರಿಸಿಕೊಳ್ತದೆ ಈ ಶರೀರ. ಆದ್ದರಿಂದ ಸ್ವಾತ್ಮ ಕಥಂ ಭವತಿ, ಇದು ಆತ್ಮ ಆಗಕ್ಕೆ ಹೆಂಗೆ ಸಾಧ್ಯ ಅದ? ಮೊದಲು ಸಾಧ್ಯ ಇಲ್ಲ. ಯಾರು? ಭಾವ ವಿವೇಕವೆತ್ತ. ಭಾವ ವಿವೇಕವೆತ್ತ ಷಡ್ಭಾವ ವಿಕಾರಗಳನ್ನು ಅರಿಯತಕ್ಕಂಥವರು, ಇದನ್ನು ಎದುರಿಟ್ಟು ನೋಡ್ತಕ್ಕಂಥವರು ಏನಂತಾರೆ? ಕಥಮ ಸ್ವಾತ್ಮ ಭವತಿ. ಇದು ಆತ್ಮ ಹೆಂಗೆ ಆಗ್ತದೆ? ಅರಿಯುವವನು ಆತ್ಮ, ಅರಿಸಿಕೊಳ್ಳುವುದು ಅನಾತ್ಮ. ಇದು ಷಡ್ಭಾವ ವಿಕಾರದಿಂದಲೂ ಪಂಚಕೋಶಗಳಿಂದಲೂ ಜನ್ಮ ಮರಣದಿಂದಲೂ ಇದು ಅರಿಸಿಕೊಳ್ಳುವುದರಿಂದ ಇದು ಭಾವ ವಿಕಾರ ವೇತ್ತ. ಷಡ್ಭಾವ ವಿಕಾರವನ್ನು ಇದರಿಟ್ಟು ಅರಿಯತಕ್ಕಂಥ ಯಾರು ಮಹಾತ್ಮರು, ಜ್ಞಾನಿಗಳು, ಇದು ಆತ್ಮ ಅಂತ ಹೆಂಗೆ ಅಂತಾರೆ? ಆತ್ಮ ಆಗಕ್ಕೆ ಹೆಂಗೆ ಸಾಧ್ಯ ಅದ? ಅರ್ಥಾತ್ ಇದು ಅನಾತ್ಮ, ಅನ್ನಮಯ ಶರೀರವು, ಕೋಶವು ಇದು ಆತ್ಮ ಅಲ್ಲ, ಅನಾತ್ಮ. ಪೂರ್ವಂ ಜನೇರಪಿ, ಜನೇ ಉತ್ಪತ್ತಿ ಪೂರ್ವಂ ಅಂದರೆ ಹುಟ್ಟೋದಕ್ಕಿಂತ ಮೊದಲು ಇದು ಇಲ್ಲ. ಆಮೇಲೆ ಮರಣಶ್ಚ ಅತಃ ಅನಂತರಂ ಅಲ್ಲ, ಮರಣ ಆದ ಬಳಿಕೂ ಇಲ್ಲ. ಅಪಿ ಉಭಯತ್ರ ಸಂಬದ್ಧತೆ. ಅಪಿ ಅನ್ನೋ ಶಬ್ದ ಎರಡು ಕಡೆ ಉಪಯೋಗ, ಜನೇರಪಿ ಮೃತೇರಪಿ. ಇದು ಹುಟ್ಟೋದ ಮೇಲೂ ಇಲ್ಲ, ಮೊದಲು ಇಲ್ಲ, ಸತ್ತ ಮೇಲೂ ಇದು ಇಲ್ಲ.
ಇದೇನಪ್ಪ ಮಧ್ಯದಲ್ಲಿ ಅದ ಅಂದರೆ ಏನು ಆದ ವಂತೇಚ ಎನ್ನಾಸ್ತಿ ವರ್ತಮಾನೇ ಪಿತತ್ತ ವೇದ ಹೇಳ್ತು ಯಾವುದು ಮೊದಲಿಲ್ಲ, ಯಾವುದು ಕಡೆಗಿಲ್ಲ, ನಡಬರ್ಕ ತೋರಿದರೂ ಇಲ್ಲ. ಅದು ಹಗ್ಗದಾಗ ಹಾವು ಮೊದಲು ಇಲ್ಲ, ತಿಳಿದ ಮ್ಯಾಲೂ ಇಲ್ಲ, ನಡಬರ್ಕ ತೋರಿದ್ರೂ ಇಲ್ಲ. ಹಾಗೆ ಆತ್ಮನಲ್ಲಿ ಈ ಶರೀರ ಹುಟ್ಟೋಕ್ಕಿಂತ ಮೊದಲು ಇಲ್ಲ, ಇದು ಹೋದ ಮೇಲೂ ಇಲ್ಲ, ಈಗಲೂ ಇಲ್ಲೇ. ಅದನ್ನು ಸಕ್ಕರೆ ಗೊಂಬೆ ಮೊದಲು ಇಲ್ಲ, ಅದು ಚೂರು ಮಾಡೋರು ಇಲ್ಲ, ನಡವರೆಗೆ ತೋರ್ತದೆ. ಅದಕ್ಕೆ ಏನೆಂಬೆ ತೋರಿ ಕೆಡುವ ತನುವ ನಿನಗೆ ಏನೆಂಬೆ. ಭಾರಿ ಮೊದಲಿಲ್ಲ ಈಗಿಲ್ಲ ಇದ್ದಂಗೆ ತೋರಿ ಮೋಹಿಪದನು ಏನೆಂಬೆ. ಈ ನಡಬರ್ಕ ತೋರಿ ಮೋಹ ಮಾಡಿದೆಲ್ಲ, ಇದು ನಾನೇ ಅಂತ ತಿಳ್ಕೊಂಡು ಹುಚ್ಚು ಹಿಡಿಸಿದೆಲ್ಲ ಏನೆಂಬೆ ಅಂತ ಕೇಳ್ತಾರೆ ಶರೀರಕ್ಕೆ. ಏನು ಮೊದಲಿಲ್ಲ, ಕಡೆಗಿಲ್ಲ, ನಡಬರ್ಕ. ಹೌದಾ? ಈ ನಡಬರ್ಕ ಏನಪ್ಪ? ಹುಚ್ಚು ಹಿಡಿಸ್ಯಾರ. ಇದೇ ನಾನು, ಸ್ವರ್ಗದಲ್ಲಿ ನಾ ಸ್ವರ್ಗದೆ, ಸೊಕ್ಕದ್ರೆ ನಾ ಸೊಕ್ಕ, ಕೆಂಪಿದ್ರೆ ಕೆಂಪ, ಕರ್ಗಿದ್ರೆ ಕರ್ಗ, ಗಿಡ್ಡ ಇದ್ರೆ ಗಿಡ್ಡ, ಉದ್ದಿದ್ರೆ ಏನೆಂಬೆ. ಮೋಹಿಪದನ ಏನೆಂಬೆ. ಅದಕ್ಕೆ ಇದೆಂಥ ಆಶ್ಚರ್ಯ ಅಂತಾರೆ. ಅದಕ್ಕೆ ಮಾಂಡುಕ್ಯಕಾರಿಗೆ ಹೇಳಿದ್ರು ಆದ ವಂತೇಶ್ ಎನ್ನಾತಿ ವರ್ತಮಾನೇಪಿ ತತ್ತಥಾ ಇಲ್ಲ. ಯಾವುದು ಮೊದಲಿಲ್ಲ, ಯಾವುದು ಕಡೆಗಿಲ್ಲ, ನಡವಳಿಕೆ ತೋರಿದ್ರೂ ಇಲ್ಲ. ಸುಂಟ್ರು ಗಾಳಿ ಮೊದಲಿಲ್ಲ, ಮುಗಿದ ಒಳಗೆ ಇಲ್ಲ, ನಡವಳಿಕೆ ಯಾರಿಗೆ ನಿಂದರೂ ಬಿಡಂಗಿಲ್ಲ. ಹಂಗಾದ್ರೆ ಸುಂಟು ಮೊದಲದ ಏನು ಇಲ್ಲ, ಆಕಾಶದ ಇಲ್ಲ, ಆಮೇಲೆ ಇಲ್ಲ, ಮತ್ತು ಬಂದಕರೆ ಯಾರಿಗೆ ನಿಂದರೂ ಬಿಡಂಗಿಲ್ಲ. ಹಾಗೆ ಇದು ಶರೀರ ಹುಟ್ಟೋದಕ್ಕಿಂತ ಮೊದಲೂ ಇಲ್ಲ, ಸತ್ತ ಮೇಲೂ ಇಲ್ಲ. ಈಗ ಸುಂಟ್ರು ಗಾಳಿ ಅದರಿ. ಈ ಗಾಳಿ ಹಿಂಗೆ ಬೀಸ್ತದೆ, ಇದರ ಕಾಲ ಮಾಡಬಾರ್ದು ಪಾಪ ಮಾಡ್ತಾನೆ, ಎಲ್ಲನೂ ಮಾಡ್ತಾನೆ, ಕಾಮ ಕ್ರೋಧ ಎಲ್ಲ ಬರ್ತಾವೆ. ಅದಕ್ಕೆ ಅಂತಾರಪ್ಪ ಇದು ವಿಚಿತ್ರ ಅದ, ಅದಕ್ಕೆ ಇದು ಎಂಥದ್ದು ಮೋಹ ಮಾಡ್ಯದ ಅಂತಾರೆ. ಇತಿ ಮಾಂಡುಕ್ಯಕಾರಿಕೆಯ ಅನಿರ್ವಚನೀಯ ದೃಷ್ಟ ನಷ್ಟ ಸ್ವರೂಪತೆಯ ಇತ್ಯರ್ಥ. ಅವರು ಹಂಗಂದ್ರೆ ಅನಿರ್ವಚನ ದೃಷ್ಟ ನಷ್ಟ. ದೃಷ್ಟ ನಷ್ಟ ತೋರೋದು ಬಿಡಂಗಿಲ್ಲ, ಇರಂಗಿಲ್ಲ. ಹೌದಾ? ಕನಸ ತೋರೋದು ಬಿಡಂಗಿಲ್ಲ, ಇರಂಗಿಲ್ಲ. ಆಗ ಇದು ಏನದ ಅಂತ ಕೇಳಿದರೆ ಇದು ಶರೀರ ತೋರೋದು ಬಿಡಂಗಿಲ್ಲ ಮತ್ತು ಕಾಯಂ ಇರಂಗಿಲ್ಲ. ಅದಕ್ಕೆ ದೃಷ್ಟ ನಷ್ಟ ಸ್ವಭಾವದಿಂದ ಕೂಡಿಕೊಂಡನಪ್ಪ ಅಂತ ಕೇಳಿದರೆ ಇದು ಹೆಂಗದ? ಇದು ಅನಿತ್ಯ ಅದ, ಮೊದಲಿಲ್ಲ, ಆಮೇಲೆ ಇರಂಗಿಲ್ಲ, ನಡಬರ್ಕ ದೃಷ್ಟ ಅಂದ್ರೆ ತೋರ್ಯದ, ಒಂದಿಷ್ಟು ದಿವಸದ ಮೇಲೆ ನಷ್ಟ ಆಗ್ತದ. ಇದು ಶರೀರ ಹಿಂಗೆ ಅದೇನಪ್ಪ ಅಂದ್ರೆ ಅದ. ತದೇವ ಉಪಪಾದಯತಿ, ಅದೇ ದೃಷ್ಟ ನಷ್ಟ ಸ್ವಲ್ಪ ಕೂಡಿಕೊಂಡಿರ್ತಕ್ಕಂಥ ಈ ಶರೀರ ಏನಾಗ್ತದೆ? ಜಾತ ಕ್ಷಣ ಕ್ಷಣ ಗುಣ ಐತಿ. ಹೆಂಗದ? ಕ್ಷಣ ಕ್ಷಣ ಬೇರೆ ಬೇರೆ ಆಗ್ತದೆ ಜಾತ. ಹಂಗೆ ಮನುಷ್ಯನಿಗೆ ಹಮೇಶ ನೋಡೋ ಮನುಷ್ಯನ ನಮ್ಗೆ ಗೊತ್ತಾಗಿಲ್ಲ, ಹೊರಗಿನ ಮನುಷ್ಯ ಅಂತಾನೆ. ಯಾಕ್ರೆ ಎರಡು ಸರಿ ಇರಿ ಅಂತ ನಮ್ಮ ದಿನ ಗೊತ್ತಾಗಿಲ್ಲ. ನಮ್ಗೆ ನಿತ್ಯ ವ್ಯವಹಾರ ಮಾಡುವುದರಿಂದ ಆ ಮನುಷ್ಯನ ಬಗ್ಗೆ ನಮ್ಗೆ ಗೊತ್ತಾಗಿಲ್ಲ. ಆದರೆ ಏನಪ್ಪ ಅಂತ ಕೇಳಿದರೆ ಅಯ್ಯೋ ಯಾಕ್ರೆ ಎರಡು ಸ್ವರ್ಗಿರಿ ಹೆಂಗೆ ಇರಿ ಅಂತ ನಾವು. ಹಾಗೆ ಈ ನಾವು ದಿನಂಪ್ರತಿ ಸ್ವರ್ಗೋತ್ ನಮ್ಗೆ ಗೊತ್ತಾಗಿಲ್ಲ. ಮಂದಿ ಗೊತ್ತಾಗತ್ತಾರೆ ಭಾಳ ಸ್ವರ್ಗಿರ, ನಾವೇನೇ ಇದ್ದಂಗೆ ಅಂತ ನಾವು. ಹಾಗೆ ಕ್ಷಣ ಕ್ಷಣಕ್ಕೆ ಏನಪ್ಪ ಅಂದ್ರೆ ಇದು ಸ್ವರ್ಗತದ, ಸ್ವರ್ಗುವುದೇ ಇದರ ಗುಣ ಅದ, ಇದರ ಸ್ವಭಾವ ಅದ. ಯಶ್ ಸಹ ತಥ ಪ್ರತಿಕ್ಷಣ ಉಪಚಯ ಅಪಚಯ ರೂಪ ಧರ್ಮವಾನ್ ಇತಿ ಭಾವ. ಉಪಚಯ ಬೆಳೆದು, ಅಪಚಯ ಸ್ವರ್ಗ. ನೋಡಿರಿ, ಊಟ ಮಾಡಿ ಬಂದ ಅಂದ್ರೆ ಪ್ರಫುಲ್ಲ ಮುಖ, ಮತ್ತು ಹಸುವಾಯ್ತಂದ್ರೆ ಮುಖ ಹಾಕದ. ಇದೇ ಕ್ಷಣ ಕ್ಷಣ ಹಿಂಗೆ ಮನುಷ್ಯನ ಸ್ವಭಾವ ಶರೀರ ಇದು ಹೆಂಗದ? ಪ್ರತಿ ಕ್ಷಣದಲ್ಲಿ ಹೋಗ್ತಾವೆ ಬರ್ತಾವೆ, ನಮಗೆ ಗೊತ್ತಾಗಿಲ್ಲ. ಅದಕ್ಕೆ ಪ್ರತಿ ಕ್ಷಣ ಅಪಚಯ ಉಪಚಯ ಇವೆರಡೂ ಆಗ್ತಿರ್ತಾವೆ.
ಬರ್ತಾವೆ. ಅದನ್ನು ನಮಗೆ ಅತಿ ಸೂಕ್ಷ್ಮವಾಗಿರುವುದರಿಂದ ನಮಗೆ ಗೊತ್ತಾಗಿಲ್ಲ. ಎಷ್ಟು ಸೊರಗಿರಿ ಅಂತಾರೆ, ಒಮ್ಮೆ ಸೊರಗ್ಯಾರ, ಸ್ವರ್ಕೋತೆ ಸೊರಗ್ಯಾರ. ಎರಡು ದಪ್ಪಾಗಿರಿ, ಒಮ್ಮೆ ದಪ್ಪಾಗ್ಯಾನ, 25 ಇಲ್ಲ, ಹಾಕೋತಾಗ್ಯಾರ. ಬಟ್ ನಮ್ಗೆ ಗೊತ್ತಾಗಿಲ್ಲ. ಅದಕ್ಕೆ ಹೇಳ್ತಾರೆ ಈ ಉಪಚಯ ಅಪಚಯ ಪ್ರತಿ ಕ್ಷಣಕ್ಕೂ ಹಾಕಿರ್ತದೆ. ಅದಕ್ಕೆ ಹೇಳ್ತಾರೆ ಅವರು ಕ್ಷಣ ಗುಣಜಾತಃ, ಏನು ಕ್ಷಣ ಗುಣ ಯಶಸ್ಸಃ. ಹಿಂಗೆ ಪ್ರತಿ ಕ್ಷಣಕ್ಕೂ ಸ್ವರ್ಗೋದು, ಪ್ರತಿ ಕ್ಷಣಕ್ಕೂ ದಪ್ಪಾಗೋದು ಏನದ, ಯಾವುದು ಸ್ವಭಾವ ಅದಪ್ಪ ಅಂದ್ರೆ ಪ್ರತಿ ಕ್ಷಣ ಉಪಚಯ ಅಪಚಯ ರೂಪಧರ್ಮವಾನಿತಿ ಭಾವ. ಪ್ರತಿ ಕ್ಷಣದಲ್ಲಿ ಹೆಚ್ಚು ಕಡಿಮೆ ಹಾಕೋದು ಈ ಶರೀರದ ಸ್ವಭಾವ. ವಾಯು ಸಂಯೋಗಾದಿನ ಆಧ್ಯಾತ್ಮಿಕ ವಾಯು ಸಂಚಾರೇಣ ಅಂತಃಶೋಷಾದಿನ ಚ. ಏನಪ್ಪ ಹೆಂಗೆ ಹಾಕದ ಅಂತ ಕೇಳಿ ಹೇಳ್ತಾವೆ. ವಾಯು ಸಂಯೋಗಾದಿನ ಪ್ರಾಣಾಪಾನ ವ್ಯಾನ ಉದಾನ ಅದಾವಲ್ಲ, ಇವುಗಳ ಸಂಯೋಗ ವಿಯೋಗದಿಂದ ಆಧ್ಯಾತ್ಮಿಕ ವಾಯು ಸಂಚಾರೇಣ, ಆಧ್ಯಾತ್ಮಿಕ ಆದಿಭೌತಿಕ ಆದಿದೈವಿಕ ಇವೆಲ್ಲ ದುಃಖಗಳ ಮೂಲಕವಾಗಿ, ಅಥವಾ ಆಧ್ಯಾತ್ಮಿಕ ಆದಿ ವಾಯುನೂ ಅದಾವೆ ಶಾಸ್ತ್ರದಾಗ. ಪಂಚ ಮೂಲವಾಯು, ಪಂಚ ಉಪವಾಯುಗಳಂತ ಅದಾವೆ. ಆ ಉಪವಾಯುಗಳು ನಮಗೆ ಗೊತ್ತಾಗೋದು ಇವೇ ಗೊತ್ತಿಲ್ಲ ಮೊದಲ, ಇನ್ನು ಪಂಚ ಉಪವಾಯುಗಳಿಗೆ ಗೊತ್ತಾಕ್ಕವ. ವ್ಯಾನ ಉದಾನ ಸಮಾನ ಇಷ್ಟೇ ಗೊತ್ತವ ನಮಗೆ. ಪರಂತು ಇನ್ನೂ ಧನಂಜಯ ಈ ವಾಯು ಹೇಳ್ಯಾರ ಶಾಸ್ತ್ರದಾಗ. ಅವು ಹಾಗೆ ಹೋಗ್ತಾ ಇರುತ್ತೆ, ಬರ್ತಾವೆ. ಹೌದಲ್ಲ? ಅದಕ್ಕಂತಾರೆ ಅವರು ಶಾಸ್ತ್ರ ಗೊತ್ತಾಗಿಲ್ಲ ನಮಗೆ. ಅವು ವಾಯುಗಳು ಗೊತ್ತಾಗೋದಿಲ್ಲ. ದೇಹ ಬಿಟ್ಟ ಮೇಲೂ ಕೂಡ ಧನಂಜಯ ವಾಯು ಇರ್ತದಂತೆ ಶರೀರದಾಗ ಹೇಳ್ತಾರಲ್ಲ. ಅದು ಹೋಗೋದು ಗೊತ್ತಾಗಿಲ್ಲ, ಬರೋದು ಗೊತ್ತಾಗಿಲ್ಲ ನಮಗೆ. ಅವು ಹ್ರಾಸ ಹೆಚ್ಚು ಕಡಿಮೆ ಆಗ್ತಿರ್ತವೆ. ಅಂತಃಶೋಷಾದಿನ ಅವೇನಾಕವ, ದೇಹ ಬಿಟ್ಟು ಬಳಕೂ ಪ್ರಾಣ ಹೋದ ಬಳಕೂ ಇರ್ತವೆ. ಏನು ಮಾಡ್ತಾವೆ, ಶೋಷಣೆ ಮಾಡ್ತಾವೆ. ಅಷ್ಟೇ ಅಲ್ಲ, ಹೊಡಿತೋ ದಪ್ಪ ಹಾಕ ಶರೀರ ದಪ್ಪ ಹಾಕದಾರೆ. ಧನಂಜಯ ವಾಯು ಹೊಡಿತಂದು ದಪ್ಪ ಶರೀರ ದಪ್ಪ ಹಾಕ. ಅದು ಕ್ರಿಯೆ ಹೆಂಗೆ ವಾಯುವೇ ಇರ್ತದೆ ಅದನ್ನು ಕೂಡ. ಹೀಗೆ ಇವೆಲ್ಲ ಕಾರಣದಿಂದ ಅತಏವ ಪುನಃ ಆಹಾರಣಂ ಜಲಪಾನಾದಿಕಂಚ ಅತಏವ ಅನಿಯತ ಸ್ವಭಾವ. ನಿಯತ ಸ್ವಭಾವ ಯಶ್ಯ ಸ ನಿಯತ ಸ್ವಭಾವ ನ ನಿಯತ ಸ್ವಭಾವ ಅನಿಯತ ಸ್ವಭಾವ. ಏನಪ್ಪ ಅಂತ ಕೇಳಿದರೆ ಏಕರೂಪತೆಯ ನ ವ್ಯವಸ್ಥಿತ ಇತ್ಯರ್ಥ. ಸಣ್ಣ ಹುಡುಗರಿಗೆ ನಿಯತ ಸ್ವಭಾವ ಕರೆಕ್ಟ್ ನಡೆಯೋದು, ಅನಿಯತ ಸ್ವಭಾವ ಕರೆಕ್ಟ್ ನಡೀಲ್ಲ. ಮತ್ತೇನದು ನಿಯಮ ಇಲ್ಲದ್ದು ಏನಪ್ಪ ಅನಿಯತ ಸ್ವಭಾವ, ನಿಯಮ ಇದ್ದದ್ದು ನಿಯತ ಸ್ವಭಾವ. ಇದು ಅನ್ನ ಕೊಟ್ರೇ ಇದು ದಪ್ಪ ಆಗ್ತದೆ, ಅನ್ನ ಕೊಟ್ರೇ ಇದು ಜೀವಂತ ಇರ್ತದೆ. ಅದಕ್ಕೇನಪ್ಪ ಅಂತ ಕೇಳಿದರೆ ಇದು ಎಷ್ಟು ವ್ಯವಸ್ಥೆ ಮಾಡಿದರೂ, ಏನು ನಿಯಮ ಮಾಡಿದರೂ ಇದು ಸ್ವರ್ಗೋದೇ ಸೊಕ್ಕುದೇ ಸ್ವಭಾವದ. ಇದು ಅನಿಯತ ಸ್ವಭಾವದ. ಹೌದಲ್ಲ? ಬೇಕಾದ್ರೆ ಸಾವುಕಾರ ಅದ, ಮುಪ್ಪಾಗಬೇಕೆ, ಸಾಯಬೇಕೆ, ಯಾರು ಏನು ಮಾಡಿದ್ರು ಇಲ್ಲಿ ಅನಿಯತ ಸ್ವಭಾವ. ಏನಪ್ಪ ಅದಕ್ಕೆ ನ ವ್ಯವಸ್ಥಿತ ಇತ್ಯರ್ಥ. ಇದಕ್ಕೆ ವಿಕಾರ ರೂಪೇಣ ಸ್ಥಿತಿ ಏನ್ರಿ ಅದು ಇಲ್ಲ. ಇದು ವಿಕಾರ ಹಾಕೋತಾನೆ ಇರ್ತದೆ. ನ ಏಕಸ್ಮಿನ್ ಜನ್ಮನ್ಯಪಿ ಬಾಲ್ಯ ಯೌವನಾದಿಷು ಭಿನ್ನತ್ವೇನ ಜ್ಞಾಯಮಾನಶ್ಚ ಇತ್ಯರ್ಥ. ಭಾಳ ಹಿಂದೆ ಮುಂದೆ ಬಿಡ್ರಿ, ಒಂದೇ ಜನ್ಮದೊಳಗೆ ಕಲ್ಲಪ್ಪನೇ ಹುಡುಗ, ತರುಣ, ಯೌವನ, ಜರ ಒಬ್ಬನಿಗೆ ಬರ್ತಾವೆ. ಒಬ್ಬನಿಗೆ ಇಷ್ಟು ವಿಕಾರ ಅದಾವಲ್ಲಿ, ಷಡ್ಭಾವ ವಿಕಾರಗಳು ಒಬ್ಬನಲ್ಲಿ ಬರ್ತಾವೆ. ಪಕ್ಷಿಯೊಳಗೆ ಪುಟ್ಟಿದ ಅಸ್ಥಿತಿ ಒಂದು ನಿಜಗೊಂಡು ಬರೆದು 6 ವಿಕಾರ ಪರಮಾರ್ಥಿತದೆ. ಅದ ಬರ್ತದೆ, ದೊಡ್ಡದಾಗ್ತದೆ, ಮುಪ್ಪಾಕದ, ಸಾಯ್ತದೆ. ಇವು ವಿಕಾರ ಅದಾವೆ ಶರೀರಕ್ಕೆ ಅಂತ. ನಾವು ಏಕಸ್ ಜನ್ಮನ್ಯಪಿ ಬಾಲ್ಯ ಯೌವನಾದಿಷು, ಬರೀ ಒಂದೇ ಜನ್ಮದಾಗನೇ ಇಷ್ಟು ವಿಕಾರ ಅದಾವಲ್ಲ. ಭಿನ್ನತ್ವೇನ ನ್ಯಾಯಮಾನಶ್ಚ ಇತ್ಯರ್ಥ. ಹಿಂದಿದ್ದು ಹುಟ್ಟೋದಕ್ಕಿಂತ ಮೊದಲ ಸತ್ತ ಮೇಲೆ ಬಿಡ್ರಿ, ಹೀಗೆ ಹುಟ್ಟೋದ ಮೇಲೇ ಈಗ 6 ವಿಕಾರಗಳು ಅದಾವೆ. ಇದನ್ನು ನಾ ಹೆಂಗಾಗ್ತೀನಿ? ಬಾಲ್ಯ ನಾ ಆಗಿದ್ದರೆ ಯೌವನ ಯಾರು? ಯೌವನ ನನ್ನ ಶರೀರ, ಯೌವನ ಶರೀರನಾಗಿದ್ದರೆ ಮುಪ್ಪು ಯಾರು? ಆದ್ದರಿಂದ
ಷಡ್ಭಾವ ವಿಕಾರದಿಂದ ಕೂಡಿಕೊಂಡಿರುವ ಶರೀರವು ನಾನು ಅಲ್ಲ. ಘಟವತ್ ಪರಿದೃಶ್ಯಮಾನ. ಇದು ಹೆಂಗದ? ಘಟವತ್ ಜಡ. ಯಾಕೆ? ಜ್ಞೇಯದ ಜ್ಞೇಯತ್ವಾತ್. ಇದೇನು ಘಟ ಜಡ. ಅದಕ್ಕೆ ನಾನು ಅರಿಯತಕ್ಕಂಥವನಾಗಿರುವುದರಿಂದ ಅರಿಸಿಕೊಳ್ಳುವ ಘಟಕ್ಕಿಂತಲೂ ನಾನು ಭಿನ್ನ ಇದ್ದೀನಿ. ಅತಏವ ನಾನು ಘಟವು ದೃಶ್ಯಮಾನವಾಗಿರುತ್ತದೆ, ನಾನು ಅರಿಯುವನಾಗಿದ್ದರೆ ಅತಏವ ಜಡಶ್ಚ ಪರಾಧೀನ ಸ್ಫೂರ್ತಿಕಃ. ಜಡ ಅಂದರೆ ಏನು ರೀ? ಇನ್ನೊಂದರಿಂದ ಸ್ಫೂರ್ತಿ ತಿಳಿದುಕೊಳ್ಳಲಿಕ್ಕೆ ಬರ್ತಾ ಏನು ಮಾಡೋಂಗಿಲ್ಲ, ತಿಳಿಯಂಗಿಲ್ಲ. ಅದಕ್ಕೆ ಜಡ ಅಂತ ಯಾಕಂತಾರೆ? ಇನ್ನೊಬ್ಬರಿಂದ ಸ್ಫೂರ್ತಿ ತಿಳಿದುಕೊಳ್ಳಲಿಕ್ಕೆ ಯೋಗ್ಯವಾಗಿರುವುದು ಅಥವಾ ಇನ್ನೊಬ್ಬರು ಅದು ಕೇವಲ ಜ್ಞೇಯವಾಗಿರುವುದು. ಅದಕ್ಕೇನಪ್ಪ ಇದು ಜಡ. ಇದು ಅದಕ್ಕೆ ಜಡ ಶರೀರ. ಪರಾಧೀನ ಸ್ಫೂರ್ತಿಕ, ಇನ್ನೊಬ್ಬರಿಂದ ತಿಳಿತದೆ. ಹೌದಾ? ಇದು ಕಲ್ಲ, ನಾ ಕಲ್ಲ ಇದ್ದೀನಂತ ಕಲ್ಲಿಗೆ ಗೊತ್ತಾಗಿಲ್ಲ, ಇನ್ನೊಬ್ಬರು ಇದು ಕಲ್ಲದಂತ. ಹಾಗೆ ಈ ಶರೀರಕ್ಕೆ ನಾ ಶರೀರದ ಗೊತ್ತಿಲ್ಲ, ಅದನ್ನು ಇದು ಶರೀರ ಅರೆಯವ್ರು ಮತ್ತು ಬೇರೆ ಅದರ. ಅದಕ್ಕೆ ಇದು ಜಡ ಅದ. ಏತಾದೃಶ ದೇಹ. ಏನ ಇಂಥ ಶರೀರ ನಾ ಅಂತ ಹೆಂಗಂತೀಯಪ್ಪ? ಹೆಂಗಂತಿ? ಇದು ಅಮೇಧ್ಯದ ಅಡಿಕೆ, ಮೂತ್ರದ ಕುಡಿಕೆ, ಎಲುಬಿನ ತಡಿಕೆ, ಸುಡಲಿ ದೇಹವ. ಅಕ್ಕ ಮಾದೇವಿ ಇದೇನದ? ಎಲ್ವ ತುಮರ ಚರ್ಮಾಂಶ. ಏತಾದೃಶ ದೇಹ. ಇಂಥ ಶರೀರ. ಇಂಥಂದ್ರೇನು? ಭಾವವಿಕಾರವೇತ್ತ ಇದಾನಿಂ ಕೃಶಃ ಇದಾನಿಂ ಸ್ಥೂಲ ಇತ್ಯಾದಿನ ಭಾವವಿಕಾರವೇತ್ತ ಜ್ಞಾತ ಸ್ವಾತ್ಮ ಕಥಂ ಭವತಿ. ಹೀಗೆ ಇದು ಶರೀರ ಸೊಕ್ತು, ಶರೀರ ಸ್ವರ್ಗತು, ಆಮೇಲೆ ಶರೀರ ಕಪ್ಪು ಕೆಂಪು ಅಂತ ಹಿಂಗೆ ಭಾವವಿಕಾರವೇತ್ತ ಇವೆಲ್ಲ ಷಡ್ಭಾವ ವಿಕಾರಗಳನ್ನು ಅರಿಯತಕ್ಕಂಥ ಯಾರು? ಆತ್ಮ. ಏನು ಅರಿತಾನೆ? ಈಗ ಕೃಶಃ ತೆಳಗಾಗೀನಿ, ಈಗ ದಪ್ಪಾಗೀನಿ ಇತ್ಯಾದಿ ವಿಕಾರಗಳು. ಇತ್ಯಾದಿನ ಅಂದರೆ ಷಡ್ಭಾವ ವಿಕಾರಗಳು. ಇವೆಲ್ಲ ಭಾವ ವಿಕಾರವೇತ್ತ ಜ್ಞಾತ. ಶರೀರದ ಉಪಚಯ ಅಪಚಯ, ಶರೀರದ ಸ್ಥೂಲತ್ವ ಸೂಕ್ಷ್ಮತ್ವ, ಶರೀರದ ಏನಪ್ಪ ಅಂತಂದ್ರೆ ರೋಗ ನಿರೋಗ, ಇವೆಲ್ಲವೂ ಅರಿಯತಕ್ಕಂಥ ಜ್ಞಾತ ಅವ ಸ್ವ ಆತ್ಮ. ಕಥಂ ಭವತಿ ಅಂತವ ಈ ದೇಹ ಹೆಂಗೆ ಹಾಕನ? ಯಾಕೆ? ಅರಿಯುವವನು ಅರಿಸಿಕೊಳ್ಳುವುದಕ್ಕಿಂತ ಭಿನ್ನವಾಗಿರುತ್ತಾನೆ. ದೃಷ್ಟ ಆದ ಆತ್ಮ ಈ ಷಡ್ಭಾವ ವಿಕಾರಗಳನ್ನು ತಿಳಿಸಿಕೊಳ್ಳುವಂಥ ದೃಶ್ಯವಾದ ಶರೀರವನ್ನು ಆತ್ಮ ಹೆಂಗೆ ಹಾಕನವ? ಆಗಿಲ್ಲ. ಯಾಕೆ? ಸ್ವಗತ ಧರ್ಮಸ್ಯ ಸ್ವೇನ ಅಜ್ಞಾಯಮಾನತ್ವಾತ್. ಯಾಕೆ? ತನ್ನ ಧರ್ಮ ತಾನೇ ಅರಿಯಕ್ಕೆ ಬರೋಂಗಿಲ್ಲ, ಅರೆಯವ್ರು ಮತ್ತವರೇ. ಸ್ವಗತ ಶರೀರಗತ ಧರ್ಮವನ್ನು ವಿಕಾರಗಳು ಶರೀರ ಹೆಂಗೆ ಅರಿಯಕ್ಕೆ ಬರ್ತದೆ? ಕಲ್ಲಿಗೆ ಅರಿಯಕ್ಕೆ ಬರೋಂಗಿಲ್ಲ, ಕಲ್ಲು ಇನ್ನೊಬ್ಬ ಬರಿತಾನೆ. ಅದಕ್ಕೆ ಸ್ವಗತ ಧರ್ಮಸ್ಯ ಸ್ವೇನ ಅಜ್ಞಾಯಮಾನತ್ವಾತ್. ಸ್ವಧರ್ಮಗಳು ಏನಪ್ಪ ಅದಕ್ಕೆ ಗೊತ್ತಾಗಿಲ್ಲ. ಬೆಲ್ಲಿನ ಧರ್ಮ ರುಚಿ ಅದ, ಬೆಲ್ಲಿಗೆ ಗೊತ್ತಾಗಿಲ್ಲ. ಅದು ನಾ ರುಚಿ ಇದ್ದೇನಂತ ಬೆಲ್ಲಿಗೆ ಗೊತ್ತಾಗ್ತದೇನು? ತಿನ್ನೋವನಿಗೆ ಗೊತ್ತಾಗ್ತದೆ. ಹೌದಲ್ಲ? ಹಾಗೆ ಷಡ್ಭಾವ ವಿಕಾರದಿಂದ ಕೂಡಿಕೊಂಡು ಶರೀರಕ್ಕೆ ಅದು ಗೊತ್ತಾಗಿಲ್ಲ. ಅದಕ್ಕೆ ಅದು ಅರಿಯುವ ಮತ್ತೊಬ್ಬನು ಇದ್ದಾನೆ. ಅದಾನವ. ಅದಕ್ಕೆ ನೈ ಘಟ ಏವಂ ಘಟಂ ಪಶ್ಯತಿ. ಸಿಟ್ಟ ಕೊಡವು ನಾನು ಕೊಡ ಅಂತ ತಿಳಿಯೋಕೆ ಬರೋಂಗಿಲ್ಲ. ಘಟಂನ ಪಶ್ಯತಿ. ಪಶ್ಯತಿ ಅಂದರೆ ನ ಜ್ಞಾಯತಿ. ಘಟವು ನಾ ಘಟವೆಂದುವಾಗಿ ತಿಳಿಯಲಿಕ್ಕೆ ಬರುವುದಿಲ್ಲ. ಯಾಕೆ? ಜಡತ್ವ. ಅದು ಜಡವಾಗಿರುವುದರಿಂದ. ಅಥೋ ದೇಹೋ ನ ಆತ್ಮ. ಯಾಕೆ? ದೃಶ್ಯತ್ವಾತ್. ಘಟವತ್ ಇತ್ಯುಕ್ತ. ಹೇಗೆ ಘಟವು ನಾನು ಘಟವೆಂದು ತಿಳಿಯುವುದಿಲ್ಲವೋ ಹಾಗೆ ಈ ಶರೀರವು ಕೂಡ ನಾನು ಶರೀರ ಅಂತ ತಿಳಿಯೋಕೆ ಬರೋಂಗಿಲ್ಲ. ಷಡ್ಭಾವ ವಿಕಾರದಿಂದ ಕೂಡಿಕೊಂಡಿ ಅಂತ ಅದು ಗೊತ್ತಾಗೋದಿಲ್ಲ. ಆದ್ದರಿಂದ ಆತ್ಮಾತು ನಿತ್ಯ ನಿರ್ಗುಣ ಏಕರೂಪ ಏಕದೃಷ್ಟಾಚ. ಆದ್ದರಿಂದ
ಅದಕ್ಕೆ ಭಿನ್ನವಾಗಿರ್ತಕ್ಕಂಥ ಆತ್ಮ ಹೆಂಗನ ನಿತ್ಯದ, ಶರೀರ ಅನಿತ್ಯದ. ಶರೀರಕ್ಕೆ ನಾ ಹುಟ್ಟೀನಿ ಇದ್ದೀನಿ ಇಲ್ಲ ಗೊತ್ತಿಲ್ಲ, ಅದರೊಳಗಿರೋ ಆತ್ಮ ನಾ ಹುಟ್ಟೀನಿ ನಾ ಇದ್ದೀನಿ ಶರೀರ ಹೋಗ್ಕೊಳ್ಳೋದು ಗೊತ್ತಾಗ್ತದೆ ಅವನಿಗೆ. ಅದಕ್ಕೆ ಆತ್ಮಾತು ನಿತ್ಯ. ನಿತ್ಯ ಅಂದರೆ ಅಭಾವ ಚತುಷ್ಟಯಕ್ಕೆ ವಿಲಕ್ಷಣ. ಮತ್ತು ಹಂಗದ ನಿರ್ಗುಣ ಅದ, ಎಲ್ಲಿ ಗುಣ ಅದ ಅಲ್ಲಿ ಹೋಗ್ತದೆ, ಅದು ಇರಂಗಿಲ್ಲ, ಅದು ಗುಣಗಳದ, ಅದು ಕಾರ್ಯ ಹೋಗ್ತದೆ. ಯಾವುದು ಗುಣ, ಯಾವುದು ಕಪ್ಪು ಹಸಿವೆ ತುಳಸಿ ಇವೆಲ್ಲ ಏನದವ ಅವು ಗುಣ ಅದ. ಆತ್ಮ ಹೇಗದ ನಿರ್ಗುಣ. ಅದಕ್ಕೆ ಹೇಳಿದ್ರೆ ಗುಣ ಶಬ್ದ ಬಂದದ. ಅದು ಆತ್ಮ ಗುಣ ಇದ್ದದ್ದು ಹಾಳಾಗ್ತದೆ, ಗುಣ ಹೆಚ್ಚು ಕಡಿಮೆ ಆಗ್ತವೆ. ಆತ್ಮ ಹೆಂಗದ ನಿರ್ಗುಣ ಅದನವ. ಮತ್ತು ಹೆಂಗದನ ಏಕರೂಪ ದ್ವಿತೀಯ ದ್ವೈ ಭಯಂ ಭವತಿ ಅಲ್ಲ. ಆತ್ಮ ಹೆಂಗದ ಏಕ ಇರುವುದರಿಂದ, ವ್ಯಾಪಕ ಇರುವುದರಿಂದ, ಅವ ನಿತ್ಯ ಇರುವುದರಿಂದ ಅವನಿಗೆ ದೃಶ್ಯ ಅಲ್ಲ ದೃಷ್ಟ ಅದನ ಆತ್ಮ. ಅದಕ್ಕೆ ಏಕ ದೃಷ್ಟಾಚ. ಅದಕ್ಕೆ ಇವೆಲ್ಲವನ್ನು ಅರಿಯತಕ್ಕಂಥ ದೃಷ್ಟ ಆ ಒಬ್ಬ. ಇದು ಶರೀರ 6 ವಿಕಾರಗಳಿಂದ ಕೂಡಿಕೊಂಡವು. ಆದ್ದರಿಂದ ಈ ಶರೀರ ನಾನು ಅಲ್ಲ, ಶರೀರಕ್ಕೆ ವಿಲಕ್ಷಣವಾಗಿರೋ ಆತ್ಮ ಇದ್ದೀನಿ. ಯಾಕೆ ಅನ್ನೋದು ಹೇಳ್ತಾರೆ ಮುಂದಿನ ಹೇತ್ವ ನಂತರ. ಶರೀರನ ಯಾಕೆ ಅಲ್ಲ ಅನ್ನೋದಕ್ಕೆ ಮತ್ತೆ ಹೇಳ್ತಾರೆ. ಪಾಣಿ ಪಾದಾದಿ ಮಾನ್ ದೇಹೋ ನಾತ್ಮ ವ್ಯಂಗ್ಯೇಪಿ ಜೀವನಾತ್ ತತಶಕ್ತಿರ್ ಅನಾಶಾಚ ನ ನಿಯಮೋ ನಿಯಾಮಕ. ಆತ್ಮ ನಿಯಾಮಕದನ, ನಿಯಮಿಲ್ಲ. ಹೌದಾ? ಮಾಲಕ್ ಒಬ್ಬದ, ನೌಕರಿ ಇಡ್ಬೋದು ಬಿಡ್ಬೋದು, ನಿಯಮನ ಮಾಡ್ತಾನೆ ಮಾಲಕ್. ಹೌದಲ್ಲ? ಅವನ ನೌಕರ ಇರ್ತಾನೆ, ಇಡ್ಬೋದು ತೆಗಿಬೋದು. ಅವನು ಏನು ಮಾಡ್ಬೇಕಂತ ನಿಯಮನೂ ಇವನೇ ಮಾಡ್ಬೋದು, ಇವನೇ ಹೇಳ್ತಾನೆ ಇದು ಮಾಡಂತ. ಹಾಗೆ ಆತ್ಮ ನಿಯಮ್ಯ ಅಲ್ಲ, ಹೆಂಗದ ನಿಯಾಮಕ ಅದ. ಈಸ್ ದ ಮ್ಯಾನೇಜರ್. ಅವೆಲ್ಲ ನೌಕರ ಅವ್ನು ಹೇಳ್ದಂಗೆ ಮಾಡ್ಬೇಕಲ್ಲ. ಹಂಗೆ ಈ ದೇಹಕ್ಕೆ ಏನಪ್ಪ ಇದ್ರೊಳಗೆ ಅವ್ನು ಕುಂತವನ ಎಲ್ಲ ಮ್ಯಾನೇಜ್ ಮಾಡ್ತಾನೆ. ಅದಕ್ಕೆ ಆದ್ದರಿಂದ ಹೇಳ್ತಾರೆ ಅವರೆಲ್ಲರೂ ನೌಕರು ಹೋದ್ರೆ ಮಾಲಕ್ ಹೋಗ್ತಾನೆ, ಮಾಲಕ್ ಇರ್ತಾನೆ. ಹಾಗೆ ಈ ಇಂದ್ರಿಯಾದಿಗಳು ಇವು ಕೆಲಸ ಮಾಡದಿದ್ದರೂ ಮಾಡಿದರು ಇದಕ್ಕೆ ವಿಲಕ್ಷಣವಾಗಿರ್ತಕ್ಕಂತಹ ಆತ್ಮ ಏನಪ್ಪ ಅದಕ್ಕೆ ನಿತ್ಯ. ಅದನ್ನೇ ಹೇಳ್ತಾರೆ ಪಾಣಿಪಾದ ಮಾನ್ ದೇಹೋ. ದೇಹ ಅಂತ ಏನಂತೇಳಿ ಕೈಯ ಕಾಲ, ಅದಕ್ಕೆ ದೇಹ ಅಂತೆ. ಕೈಯ ಕಾಲ ಇವೆಲ್ಲ ಕೂಡೋದು ದೇಹ ಅಂತೇಳಿ. ಪಾಣಿ ಪಾದ ಮಾನ್ ದೇಹೋ. ಇಂದ್ರಿಯಗಳಿಂದ ಕೂಡಿಕೊಂಡಿರುವ ಈ ಶರೀರವು ಏನಪ್ಪ ಅಂದ್ರೆ ನ ಆತ್ಮ, ಅವು ಆತ್ಮ ಅಲ್ಲ. ಯಾವುದು ದೇಹ ಆತ್ಮ ಅಲ್ಲ. ಇದಕ್ಕೇನದ ಕೈಯ ಕಾಲ ಎಲ್ಲ ದೇಹ ಅದ. ಹೆಂಗೆ ರೀ? ವ್ಯಂಗ್ಯೇಪಿ ಜೀವನ. ವ್ಯಂಗ್ಯೇಪಿ ಅಂದರೆ ಒಂದೊಂದು ಹೋದ್ರೂ ಜೀವನ. ಅದ್ರಾಗ ಹೇಳ್ಯಾರ ಅಲ್ಲಿ ಶ್ರುತಿ ಒಳಗೆ ಒಂದೊಂದು ಹೋಗ್ತಾವ, ಕಡೆ ಪ್ರಾಣ ಹೋಗಕ್ಕೆ ಪ್ರಯತ್ನ ಮಾಡ್ತದೆ, ಅದಕ್ಕೆ ಪ್ರಾಣೋ ಹಿ ಆತ್ಮ ಅಂತ ಹೇಳಿದ್ರು ಶಾಸ್ತ್ರ. ಅದರ ವ್ಯಂಗ್ಯೇಪಿ. ವ್ಯಂಗ್ಯೇಪಿ ಅಂದರೆ ಭಂಗೇಪಿ. ವ್ಯಂಗ್ಯೇಪಿ ಅಂದರೆ ಭಂಗೇಪಿ. ಕಣ್ಣು ಭಂಗ ಆಯಿತು, ಕಿವಿ ಭಂಗ ಆಯಿತು, ಕಾಲು ಭಂಗ ಆಯಿತು. ದೇಹವೇ ಆತ್ಮ ಅಂತ ಅನ್ನಂಗಿದ್ರೆ ದೇಹ ಅಂದ್ರೇನು? ಕಣ್ಣು ಕಿವಿ ಕೈ ಕಾಲು ಉಳಿದು. ಮತ್ತು ಇವು ಒಂದೊಂದು ಹೋದ್ರೆ ಇಲ್ಲೇನು? ಕುಂಟ್ರು ಬದುಕ್ಯಾರ, ಕುಡ್ರು ಬದುಕ್ಯಾರ, ಕಿವುಡ್ರು ಬದುಕ್ಯಾರ, ಮೂಕರು ಬದುಕ್ಯಾರ, ಅವ್ರಿಗಾರಲ್ಲ. ವ್ಯಂಗ್ಯೇಪಿ ಅಂದರೆ ಭಂಗೇಪಿ ಏನಪ್ಪ ಅಂತ ಕೇಳಿದರೆ ಕೈ ಕಾಲುಗಳಿಂದ ಕೂಡಿಕೊಂಡದ ದೇಹದಲ್ಲಿ ಇದು ಆತ್ಮ ಅಲ್ಲ. ಯಾಕೆ? ಕೈಯ ಕಾಲ ಹೋದ್ರೆ ಬದುಕ್ಯಾರಲ್ಲ. ಭಂಗೇಪಿ ಜೀವನ, ವ್ಯಂಗ್ಯೇಪಿ ಜೀವನ ತತ್ತತ್ ಶಕ್ತಿರ್ ಅನಾಶಾಚ. ಆ ಶಕ್ತಿ ಹೋಗಿಲ್ಲ ಅದಲ್ರಿ. ಶಕ್ತಿ ಅವಿನಾಶವಾಗಿ ಅದಕ್ಕೆ ಹೋಗ್ಯದ. ಮನುಷ್ಯನಂತೆ ನೋಡ್ರಿ ನೀವು, ಯಾವ ಮನುಷ್ಯ ಯಾವುದೇ ಒಂದು ಅಂಗ ಹೋಯ್ತು ಅಂದ್ರೆ ಅದು ಇನ್ನೊಂದರ ಶಕ್ತಿ ಬರ್ತದೆ. ಬಲಗೈ ಹೋಯ್ತು ಅಂದರೆ ಎಡಗೈ, ಎಲ್ಲ ಕೈ ಎಡಗೈಲಿ ಮಾಡ್ತಾನೆ ನೋಡ್ರಿ. ಬಲಗೈಲಿ ಮಾಡೋಕ್ಕಂತ ಅದ್ರ ಶಕ್ತಿ ಇದಕ್ಕೆ ಬರ್ತದೆ.
ನಮಗೆ ಎರಡು ಕಾಲು ನಡೆಯೋಕ್ಕೆ ಬರೋಂಗಿಲ್ಲ, ಒಂದು ಕಾಲು ಕಳೆದ್ರೆ ಒಂದೇ ಕಾಲಿಗೆ ನಡೆಯೋರು ಅದಾರಿಲ್ಲ. ಆ ಶಕ್ತಿ ಬರ್ತದೆ, ಒಂದು ಇಂದ್ರಿಯದ ಮತ್ತೊಂದು ಹೋಗ್ಕ ಹೆಂಗೆ ನೀರ ಒತ್ತಡ ಜಗಾಸಿ ಇನ್ನೊಂದು ಕಡೆ ಜಾಗ ಮಾಡ್ಕೋತ ಹೋಗ್ತದೆ, ಅದು ತುಂಬ್ತದೆ. ಇಲ್ಲಿ ಸೀರೆ ಯಾಕಂದ್ರೆ ಹೋಗ್ತದೆ, ನಿಂದ್ರಂಗಿಲ್ಲ. ಆಗ ಈ ಶಕ್ತಿ ಏನದಪ್ಪ ಅಂತ ಕೇಳಿದ್ರೆ ಇಂದ್ರಿಯಗಳು ವ್ಯಂಗೇಪಿ ಭಂಗೇಪಿ, ಅದು ಶಕ್ತಿಯಲ್ಲಿ ಹೋಗಲಿ ಶಕ್ತಿ ಇರ್ತದೆ, ಶಕ್ತಿ ಒತ್ತಡ ಇನ್ನೊಂದರ ಡೈವರ್ಟ್ ಆಗ್ತದೆ. ಬಂದ್ ಮಾಡಿದ್ರಿ ಅಂತಂದರೆ ಕೋಡಿ ಬಂದ್ ಮಾಡಿದ್ರಿ ಅಂದ್ರೆ ಯಾಕಡೆ ಜಾಗ ಕೊಡಬೇಕೇನೆ, ಯಾಕಡೆ ಜಾಗ ಕೊಡಬೇಕು, ಇಲ್ಲಾಂದ್ರೆ ಡ್ಯಾಮನೇ ಹಾಳಾಗಬೇಕು. ಹಾಗೆ ಶರೀರದಲ್ಲಿ ಏನಪ್ಪ ಇಂದ್ರಿಯ ಶಕ್ತಿ ಅದಾವ, ಅವು ಹೋದ್ರೆ ಮತ್ತೊಂದು ಡೈವರ್ಟ್ ಆಗ್ತದೆ. ಶಕ್ತಿ ಹೋಗಿಲ್ಲ, ಇಲ್ಲಿ ಶಕ್ತಿ ಇರ್ತದೆ. ಹಾಗೆ ಆತ್ಮ ಇಂದ್ರಿಯಾದಿಗಳು ಭಂಗ ಆದರೂ ಕೂಡ ಅದು ಆತ್ಮ ಅವನು ಇರ್ತಾನೆ ಅಂತ ಹೇಳ್ತಾರೆ. ಪಾಣಿಪಾದಾದಿ ಮಾನ್ ದೇಹೋ, ಕೈಕಾಲ ಪಾಣಿಪಾದ ಕೈಯ ಕಾಲು ಇವು ಕೂಡಿದ ದೇಹವು ನ ಆತ್ಮ, ಆತ್ಮ ಇಲ್ಲ. ಯಾಕೆ ಎಷ್ಟೋ ಮಂದಿ ಕುಂಟ್ರು ಕೂಡ್ರು ಬದುಕೋದು ಜೀವನ, ಬದುಕೋದು ನೋಡಿದ್ದೇವೆ. ತತ್ತಶಕ್ತಿರ್ ಅನಾಶಾಚ, ಆಯಾ ಅರಿಯುವ ಶಕ್ತಿ, ಆ ಜ್ಞಾನ ಶಕ್ತಿಯಲ್ಲಿ ಹೋಗಿದೆ, ಮತ್ತೊಂದ್ರೆ ಬಂದಿರ್ತಾರೆ. ಈ ಕಣ್ಣು ಹೋಯ್ತು, ರೂಪಶಕ್ತಿ ಹೋಯ್ತು, ಮತ್ತೊಂದ್ರೆ ಇರುತ್ತೆ. ಮುಟ್ಟಿ ಮೂಸಿ ನೋಡಿ ಹೇಳ್ತಾರೆ. ನಾವು ಕಣ್ಣಿನಿಂದ ನೋಡಕ್ಕೆ ಹೇಳಕ್ಕೆ ಬರಲಾರ್ದವ್ರು ಮುಟ್ಟಿ ಹೇಳ್ತಾರೆ, ಮುಟ್ಟಿ ಹೌದಲ್ಲ. ಮನುಷ್ಯ ನಾವು ಬಾಯಾಗ ರುಚಿ ಗೊತ್ತಾಗೋದು ಬರೀ ವಾಸನ ಮೇಲೆ ಹಿಡಿಯೋರದಾರ, ಎಷ್ಟು ಶಾಣ್ಯರದಾರ ತಿಳ್ಕೊಂಡು. ಶಕ್ತಿಯಲ್ಲಿ ಹೋಗಿಲ್ಲ, ಇನ್ನೊಂದು ಕಡೆ ಡ್ರೈವರ್ಟ್ ಆಗ್ತದೆ ಅಂತಾರೆ. ಆ ಅರಿಯುವ ಜ್ಞಾನ ಶಕ್ತಿ ಏನದಲ್ಲ ಇನ್ನೊಂದರೊಳಗೆ ಪ್ರವೇಶ ಮಾಡ್ತದೆ, ಅದಕ್ಕೆ ಹೋಗುವುದಿಲ್ಲ. ಯಾಕೆ ಅದು ನಿತ್ಯದ ಜ್ಞಾನ, ನಿತ್ಯದ ಸತ್ಯದ. ತತ್ತ ಶಕ್ತಿರ್ ಅನಾಶಾಚ್ಯ, ಆ ಶಕ್ತಿ ನಾಶ ಆಗೋದಿಲ್ಲ. ಯಾಕೆ ಅದು ನಿಯಾಮಕದ, ನಿಯಮ ನಾಶ ಆಗ್ತದೆ. ನೌಕರು ಬದಲಾಗ್ತಾರೆ, ಮಾಲಕ್ ಥೋಡಿ ಬದಲಾಗ್ತಾರೆ. ಮಾಲಕ್ ಬದಲಾಗಿಲ್ಲ, ಮಾಲಕ್ ಅವನೇ ಇರ್ತಾರೆ, ನೌಕರು ಬದಲಾಗ್ತಾರೆ. ಸ್ವಲ್ಪ ನೋಡಿದೆ ಕಟೌಟ್ ಅಂತಾರೆ. ಹಾಗೆ ಆ ಶಕ್ತಿಯನ್ನು ಸದಾ ಇರ್ತದೆ. ಆ ಕಾರ್ಯ ಮಾಡ್ತಕ್ಕಂಥವು ಹೆಚ್ಚು ಕಡಿಮೆ ಆಗ್ಬೋದು, ಹೋಗ್ಬೋದು, ಕೆಲಸ ಮಾಡೋನು ಸಾಯ್ಬೋದು, ಮಾಲಕ್ ಥೋಡಿ ಸಾಯ್ತಾರೆ, ಕಿವಿ ಬಂದಾಗ್ಬೋದು. ಆತ್ಮ ಇರ್ತಾನೆ, ಅರಿವು ಶಕ್ತಿ ಇರ್ತದೆ. ಅದಕ್ಕಂತಾರೆ ಅವರು, ಅವ ನಿಯಾಮಕನಾಗಿ, ನಿಯಮ ವಸ್ತುಗಳು ಬದಲಾದರೂ ನಿಯಾಮಕನು ಹೇಗೆ ಇರುತ್ತಾನೆಯೋ, ಹೌದಲ್ಲ. ಯಾರು ಬದಲಾದರೂ ರಾಷ್ಟ್ರಪತಿ ಇರ್ತಾನೆ, ಮಿನಿಸ್ಟರ್ ಬದಲಾಗಿ ರಾಷ್ಟ್ರಪತಿ ಇರ್ತಿರ್ತಾನೆ. ಹಾಗೆ ನಿಯಾಮಕನಾಗಿರ್ತಕ್ಕಂಥ ಅರಿವು ರೂಪನಾದ ಆತ್ಮ ಅವನು ಇರ್ತಾನೆ. ತತ್ತತ್ ಇಂದ್ರಿಯ ವ್ಯವಹಾರ ಹೆಚ್ಚು ಕಡಿಮೆ ಆದರೂ ಅವನಿಗೇನು ಆಗೋದಿಲ್ಲ ಅಂತ. ಅದಕ್ಕೆ ಪಾಣಿ ಚ ಪಾದವು ಚ ಪಾಣಿ ಪಾದವು, ಕೈಯ ಕಾಲ ಪಾಣಿ ಪಾದವು ಅಂತ ನೀವೇನು ತಿಳ್ಕೊಂಡಿರಿ. ಅದಕ್ಕೆ ಪಾಣಿ ಚ ಪಾದವು ಚ ಪಾಣಿ ಪಾದವು, ಕೈಯ ಕಾಲ, ಕೈಯ ಮತ್ತು ಕಾಲ ಕೈಕಾಲ, ಕೈಯ ಮತ್ತು ಕಾಲ ಕೈಕಾಲ. ಕೈಯ ಕಾಲ ಪಾಣಿ ಮಾದ ತದ ಆದಿ ಯಸ್ಯೇತರಸ್ಯ ಪಕ್ಷ ಕುಕ್ಷ ಆದಿ ಅವಯವ ಸಮುದಾಯಶ. ಹಂಗಂದ್ರೆ ಏನು? ಪಾಣಿಪಾದ ಅಂದ್ರೆ ಎಲ್ಲ ತಿಳ್ಕೋರಿ ಅಂತ, ಇಂದ್ರಿಯಗಳು ಅಂದಂಗೆ ಅವೆಲ್ಲ ನೀವು ತಿಳ್ಕೋರಿ. ಅದು ಅಂತರಸ್ಯ, ಅದು ಇತರಸ್ಯ ಏನು? ಪಕ್ಷ ಕುಕ್ಷ ಆದಿ ಅವಯವ ಸಮುದಾಯಶ. ಉಣುದು ತಿನ್ನುವುದು ಎಲ್ಲ ಅವಯವ ಸಮುದಾಯ. ತದಸ್ಯ ಅಸ್ತೀತಿ ತದ್ವಾನ್ ಪಾಣಿಪಾದಿಮಾನ್. ಪಾಣಿಪಾದಿಮಾನ್ ಅಂದ್ರೇನು? ಕೈಯ ಕಾಲ ಹೊಟ್ಟೆ ಕಣ್ಣ ಎಲ್ಲ ದಶೇಂದ್ರಿಯಗಳಿಂದ ಕೂಡಿಕೊಂಡವ. ಏನಪ್ಪ ತಿಳ್ಕೋರಿ. ದೇಹೋ, ಇಂತಹ ದೇಹ, ದಶೇಂದ್ರಿಯಗಳಿಂದ ಕೂಡಿಕೊಂಡಿರ್ತಕ್ಕಂಥ ಈ ದೇಹ ನ ಆತ್ಮ, ಇವ ಆತ್ಮ ಅಲ್ಲ. ಕಣ್ಣು ಆತ್ಮ ಅಲ್ಲ, ಕಿವಿ ಆತ್ಮ ಅಲ್ಲ, ಕೈ ಆತ್ಮ, ಕರ್ಮೇಂದ್ರಿಯವಲ್ಲಿ ಕೈ ಆತ್ಮ, ಇವ್ಯಾವ ಆತ್ಮ ಅಲ್ಲ. ಯಾಕೆ? ವ್ಯಂಗೇಪಿ, ಇವು ಹೋದ್ರು ಏನಾಗ್ತದೆ? ಪಾಣಿಪಾದಾದಿ ರಹಿತೋಪಿ. ವ್ಯಂಗೇಪಿ ಅಂದ್ರೆ ಕೈಯ ಕಾಲ ಇವು ಇಲ್ಲದಿದ್ರೂ ಕೂಡ ಜೀವನ ಜೀವಂತ ಇರೋದು ನಾವು ನೋಡ್ತೇವೆ. ಕಣ್ಣು ಹೋದವ್ರು ಅದಾರ, ಕೈ ಹೋದವ್ರು ಅದಾರ, ಕಾಲು ಹೋದವ್ರು ಅದಾರ, ಪಂಚ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಹೋದವ್ರು ಅದಾರ. ಯಾಕೆ? ಹೋದವ್ರ ಜೀವನ. ಆತ್ಮಕಾರ್ಯಸ್ಯ
ಪ್ರಾಣಧಾರಣಸ್ಯ ಸತ್ವ. ವ್ಯವಹಾರ ಮಾಡೋಕ್ಕೆ ಪ್ರಾಣಧಾರಣೆ ಇರ್ತದೆ. ನೋಡ್ತೇವೆ ನಾವು ಎಷ್ಟೋ ಮಂದಿ ಕೈಕಾಲು ಹೋದ್ರೆ ಅವ್ರೇನು ಸತ್ತಿಲ್ಲ, ಅವರು ಪ್ರಾಣಧಾರಣ ಅದ ಅವರು ಇರ್ತಾರೆ. ಜೀವಂತಿ ಹಿ ಲೋಕೆ ಕುಣಿ ಖಂಜಾದಯ, ಅದು ಮುಂದೆ ಹೇಳಿದ್ರು. ಲೋಕೆ ಕುಣಿ ಖಂಜಾದಯ, ಕುಂಡ್ರು ಇವರೆಲ್ಲ ಬದುಕು ನಾವು ನೋಡಕತ್ತೇವೆ. ಸತ್ತಿಲ್ಲ ಅವರು. ಕಣ್ಣು ಹೋದ್ರೆ ಸತ್ತಿಲ್ಲ, ಕೈ ಹೋದ್ರೆ ಸತ್ತಿಲ್ಲ, ಕಾಲು ಹೋದ್ರೆ ಸತ್ತಿಲ್ಲ. ಇವರೆಲ್ಲ ನೋಡಿದೆವು ನಾವು. ಯಾಕೆ ದಾರು ಚರ್ಮ ನಿರ್ಮಿತ ಪಾಣಿ ಪಾದಾದಿನ ಆದಾನ ಗಮನಾದಿ ಕಾರ್ಯ ಕುರುವಂತಿ. ಏನು ರೀ ಹೋಗ್ಯಾರ, ದಾರು ಕಟ್ಟಿಗೆಯಿಂದ ಹಿಡ್ಕೊಂಡು ಕಾಲು ಹೋಯ್ತು, ಕಟ್ಟಿಗೆ ಬಾಗ ಹಿಡ್ಕೊಂಡು ನಡೀತಾರೆ, ಕಿವಿ ಹೋಯ್ತು ಮಿಷನ್ ಇಡ್ತಾರೆ. ನೋಡಿದೇವಲ್ಲ ನಾವು. ದಾರು ಕಟ್ಟಿಗೆ ಒಂದು ಕಾಲು ಮಾಡ್ತಾರೆ, ಅದ್ರ ಜೊತೆಗೆ ಒಂದು ಕಾಲು ಮಾಡಿ ನಡೀತಾರೆ. ಅದು ನಡೀತಾರೆ. ಕಾಲು ಹೋದವರು ನಡೆದಿಲ್ಲ, ಏನು ಎರಡು ಹೋದವರು ಎರಡು ಹಿಡಿತಾರೆ, ಒಂದು ಹೋದವರು ಒಂದು ಹಿಡಿತಾರೆ. ನೋಡಿದ್ದೇವೆ ನಾವು. ಎಷ್ಟೋ ಮಂದಿ ನೋಡಿದ್ದೇವಲ್ಲ. ಕಣ್ಣಿದ್ದವರು ಒಬ್ಬರನ್ನ ಡುಬ್ಬಕ್ಕೆ ಹಿಡ್ಕೊಂಡು ಹೋಗ್ತಾರೆ. ಸತ್ತಿಲ್ಲಲ್ಲ, ಎಲ್ಲರೂ ಅದಾರ ನೋಡಿದ್ದೇವೆ. ಅವರು ದಾರು ಪಾಣಿ ಇವೆಲ್ಲ ಕಟ್ಟಿಗೆದು ಮೊದಲಾದೇನಪ್ಪ, ಚರ್ಮ ನಿರ್ಮಿತ ಪಾದಾದೇನ ಕಾಲಿಗೆ ಹಚ್ಚಿರ್ತಾರೆ ನೋಡ್ರಿ. ಚರ್ಮದಿಂದ ತಯಾರಾಗಿರುತ್ತೆ, ಹಾಕೋತಾರೆ. ಅದಕ್ಕೆ ಎಲ್ಲ ಅದಾರಲ್ಲ, ಕಟ್ಟಿಗೆಯಿಂದ ಚರ್ಮದಿಂದ ತಯಾರು ಮಾಡಿರ್ತಕ್ಕಂಥ ಕೃತ್ರಿಮ ಅವಯವಗಳಿಂದ ಅವರೇಪ್ಪ ಅಂದ್ರೆ ವ್ಯವಹಾರ ಮಾಡ್ತಾರೆ. ಏನು ಆದಾನ ಗಮನಾದಿ ಕಾರ್ಯ ಕುರುವಂತಿ, ಬರುವುದು ಹೋಗುವುದು ಇದೆಲ್ಲ ಮಾಡ್ತಾರೆ. ಅಂದಮೇಲೆ ಇವು ಎಲ್ಲಿದ್ದರೂ ನಡೀತದೆ. ಇವು ನಿಯಮ ಅದಾವ, ನಿಯಮಕ್ಕೆ ಯಾರು ಬೇರೆ ಅದ. ಅದಕ್ಕೆ ನೋಡಿದೆವು. ದಾರು ಚರ್ಮಿತ ಪಾಣಿಪಾದನ ಆದಾನ ಗಮನ ಕಾರ್ಯ ಕುರುವಂತಿ ಇತಿ ತತ್ಶಕ್ತಿ ಪಾಣಿಪಾದಾದಿ ಶಕ್ತಿ ಅನಾಶಾಚ. ಕಾಲು ನಾಶ ಆಗ್ಯದ, ತಿರುಗಾಡೋ ಶಕ್ತಿ ನಾಶ ಆಗ್ಯದ. ಮತ್ತೊಂದು ಕಾಲ ಕೊಂಡು ತಿರುಗಾಡ್ತಾನೆ. ಹೌದಾ? ಕಣ್ಣು ಕಮ್ಮಾಗ್ಯಾವ, ಮತ್ತು ಚಸ್ಮಾ ಹಾಕೊಂಡು ನೋಡ್ತಾನೆ ಅವ. ಕೈ ಹೋಗ್ಯದ, ಕೃತ್ರಿಮ ಕೈ ಮಾಡ್ತಾನೆ ಅವ. ಶಕ್ತಿ ಹೋಗಿಲ್ಲ, ಅವು ಕೈಕಾಲು ಹೋಗ್ಯಾವ, ಶಕ್ತಿ ಒಂದು ಒಳಗದ ಅನ್ನಂಗೆ ಆಯ್ತಲ್ಲ ಅವು. ಅದಕ್ಕೇನಪ್ಪ ಅಂದ್ರೆ ಅನಾಶಾಚ, ಶಕ್ತಿ ನಾಶ ಹಂಗಿಲ್ಲ. ಪಾಣ್ಯಾದಿಮಾನ್ ದೇಹು ನ ಆತ್ಮ. ಆದ್ದರಿಂದ ಕೈಯ ಕಾಲ ಕೂಡಿಕೊಂಡು ದೇಹ ಅಲ್ಲ. ಇವು ಹೋದ್ರೂ ವ್ಯಂಗ್ಯೇಪಿ ಭಂಗೇಪಿ ಕಾರ್ಯ ನಿರ್ವಹಾತ್, ಕಾರ್ಯ ಮಾಡ್ತಾ ಇದ್ದಾರೆ. ಉಕ್ತಂಚ ಕಠೋಪನಿಷೇಧಿ. ಈ ಮಾತು ನಾ ಹೇಳಕತ್ತಿಲ್ಲ, ಸಂವಿಧಾನದಾಗ ಬರ್ದಾರ ಅಂದರು. ಕೋರ್ಟ್ ಮಾಡ್ತಾರೆ ವಕೀಲರು. ಏನಂತಾರೆ? ನ ಪ್ರಾಣೇನ ನಾಪಾನೇನ ಮರ್ತ್ಯೋ ಜೀವತಿ ಕಶ್ಚನ. ಕೇವಲ ಯಾರು ಕೇವಲ ಪ್ರಾಣದಿಂದ ಕೇವಲ ಅಪಾನದಿಂದ ಮನುಷ್ಯ ಜೀವಂತ ಇರ್ತಾನೆ ಅನ್ನೋದು ಸರಿ ಅಲ್ಲ. ಇತರೇತು ಜೀವಂತಿ, ಬೇರೆಯಿಂದ ಇನ್ನೂ ಬೇರೆ ಅದ. ಯಸ್ಮಿನ್ನೇತ ಉಪಾಶ್ರಿತವು. ಕೇವಲ ಪ್ರಾಣದಿಂದ ಅಪಾನ ವಾಯುವಿನಿಂದ ಬದುಕಂಗಿಲ್ಲ. ಮತ್ತು ಅದರಿಂದ ರೀ ಯಸ್ಮಿನ್ ಏತೋ ಉಪಾಶ್ರಿತವು. ಪ್ರಾಣಾಪಾನಗಳು ಯಾವ ಆಶ್ರಯದಲ್ಲಿ ಇವು ನಡೆಯುತ್ತವೆಯೋ ಇವು ಬದುಕಿರುವವು. ಹೌದಾ? ಮ್ಯಾನೇಜರು ಮಾಲೀಕರು ಮ್ಯಾನೇಜರ್ ನೇಮಿಸಿರ್ತಾರೆ. ಮಂದೆಲ್ಲ ಮ್ಯಾನೇಜರ್ ಕೈ ಕೆಲಸ ಮಾಡ್ತಾರೆ, ಮಾಲೀಕೆ ಗೊತ್ತಿರಂಗಿಲ್ಲ. ಬಿರ್ಲಾ ಕಂಪ್ನಿ ಅದಾವಂತರಿ, ಇನ್ನೂ ಆ ಕಂಪ್ನಿ ಮಂದಿ ಬಿರ್ಲಾಗೆ ನೋಡಿಲ್ಲ. ಬರೀ ಆ ಮ್ಯಾನೇಜರ್ ಮೀಟಿಂಗ್ ತೋತಾನೆ, ಈ ಕೆಲಸದವ್ರ ಮೀಟಿಂಗೇ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಅವು ಎಲ್ಲೆಲ್ಲ ಅವು ಸೌತು 4 ಝೋನ್ ಮಾಡ್ಯಾರಂತಾರೆ. ಅವು ಈಸ್ಟ್ ವೆಸ್ಟ್ ಸೌತ್ ನಾರ್ತ್ ಅಂತ. ಆ ಝೋನಕ್ಕೆ ಅಲ್ಲೇ ಒಂದು ಮೀಟಿಂಗ್ ತೊಗೋತಾರೆ ಅವು. ಆ ಮ್ಯಾನೇಜರೇ ಗೊತ್ತು, ಆ ನೌಕರಿ ಗೊತ್ತು. ನಮ್ಮ ಮಾಲಕರು ಅನ್ಕೋ ತಿರುಗಾಡ್ತಾವೆ ಅಷ್ಟೇ, ಗೊತ್ತಿಲ್ಲ ಅವ್ರಿಗೆ. ಹಂಗೆ ಇಲ್ಲೇ ಇವ ಮ್ಯಾನೇಜರ್ನೇ ಎಲ್ಲ ಮಾಡ್ತಾನೆ. ಪರದು ಈ ಮ್ಯಾನೇಜರ್ ಯಾರು? ಅವ್ರ ಕೈಗಾದಾರೆ. ಏತಾನ್ ಪ್ರಾಣ ಅಪಾನಗಳು ಇವ ಮ್ಯಾನೇಜರ್. ಇವು ಮ್ಯಾನೇಜರ್ ಈ ಕೆಲಸ ಇವೇ ಮಾಡ್ತಾವೆ. ಮಾಲಕ ಬೇರೆ ಅದಾನ್ರಿ ಅವ ಆತ್ಮ. ಏತನ್ ಉಪಾಶ್ರಿತವು ಪ್ರಾಣಾಪಾನವು. ಯಾರು ಉಪಾಶ್ರಯ ಮಾಡಿಕೊಂಡು ಇವೆಲ್ಲ ಕೆಲಸ ಮಾಡ್ತಾವೆ. ಮಾಲೀಕ ಇವೆಲ್ಲ ಹೆಡ್ ಮುನಿಮುನಿಗಳು ಅವ್ರ ಕೈ ಕೆಲಸ ಮಾಡ್ತಾರೆ.
ಹಾಗೆ ಪ್ರಾಣ ಅಪಾನಗಳು ಯಾವುದನ್ನು ಆಶ್ರಯ ಮಾಡಿಕೊಂಡು ಇರುವವು ಏನಪ್ಪ ಅವ ಆತ್ಮ ಅದನ್ನು. ಈ ಪ್ರಾಣಾಪಾನ ಏನು ಆತ್ಮ ಅಲ್ಲ, ಇವು ಬರ್ತಾವೋ ಹೋಗ್ತಾವೋ. ಪ್ರಾಣ ಅಂದ್ರೆ ಈ ಕಡೆದು, ಅಪಾನ ಅಂದ್ರೆ ಆ ಕಡೆದು ಬರ್ತದೆ. ಮ್ಯಾಲ ಉಸಿರಾಡಿಸೋದು ಪ್ರಾಣ, ಕೆಳಗಿಂದ ಹವ ಅಪಾನ. ಇವೆರಡೂ ಏನಪ್ಪ ಅಂದರೆ ಎಲ್ಲ ಮುಖ್ಯ. ಉಳ್ಕಿಯವ್ರು ಹೇಳಿದವ್ರಿಗೆ ಇವು ಮುಖ್ಯ ಅದಾವ್ರಿ. ಅದಕ್ಕೆ ಇವೆರಡೂ ಅಂದರೆ ಉಳುಕಿವೆಲ್ಲ ಪ್ರಾಣಗಳು ಯಾವ ಆತ್ಮನನ್ನು ಆಶ್ರಯ ಮಾಡಿಕೊಂಡು ಇರುತ್ತವೆಯೋ ಮಾಡ್ತಾವೆ, ಜೀವಂತ ಇಡ್ತಾವೆ, ಇವೆ ಜೀವ ತಗೋತಾವೆ, ಇವೆ ಖರೆ ಅವನ ಆಶ್ರಯದಾಗ. ಹೌದಲ್ಲ, ಅವನ ಆಶ್ರಯದಾಗ ಇವೆಲ್ಲ ಮಾಡ್ತಾವೆ. ನ ಪ್ರಾಣೇನ ನ ಅಪಾನೇನ ಮರ್ತ್ಯ ಕಶ್ಚನ ಜೀವತಿ. ಮನುಷ್ಯ ಅದರ ಮೇಲೆ ಜೀವಂತಿರಂಗಿಲ್ಲ. ಏನು ಇತರೇಣತು ಜೀವಂತಿ. ಇವುಗಳಿಗೆ ಅಧಿಷ್ಠಾನವಾಗಿರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಅಲ್ಲಿ ಅದರಿಂದ. ಯಾಕೆ ಯಾವ ಪ್ರಾಣಾಪಾನಗಳು ಯಾವನನ್ನು ಆಶ್ರಯ ಮಾಡಿಕೊಂಡಿರುವವು ಅವುದರಿಂದ ವ್ಯವಹಾರ ನಡೀತದೆ. ಇವು ನಡ್ಬರ್ಕ ಮ್ಯಾನೇಜರ್ ಅದ, ಅದು ಹೀಗದವ. ಸರ್ವಶಕ್ತಿ ಆಶ್ರಯ ಆತ್ಮನಃ ಅಂದರೆ ಏನಂಗಾಯಿತು, ಆತ್ಮ ಸರ್ವಶಕ್ತಿ. ಪ್ರಾಣ ಅಪಾನ ದೊಡ್ಡ ಶಕ್ತಿ ಅದಾವ್ರಿ ಇವು. ವಾಯುವಿನ ಶಕ್ತಿ ಯಾವುದಿಲ್ಲ. ಇಡೀ ರೈಲ್ವೆ ನಡೀತದೆ ಹೆಂಗೆ ರೀ, ಎಷ್ಟು ಮೈ ತೊಗೊಳೋಕ್ಕದ್ರಿ, ನೀರು ಕಾಯಿಸಿ ಏನು ಹೊಗೆ ಹಾಕಿದ್ರೆ ಅದರಂದು 20 ಡಬ್ಬಿ 50 ಡಬ್ಬಿ ಹೋಯ್ತದೆ ನೋಡ್ರಿ. ಅದು ಹೆಂಗದ ಶಕ್ತಿ ಅದ, ಹಂಗೆ. ಅದಕ್ಕೆ ಹೇಳ್ತಾರೆ ಅವರು, ಭಾಳ ದೊಡ್ಡ ಶಕ್ತಿ ಇರ್ತದೆ ವಾಯುವಿನಲ್ಲಿ. ಅದಕ್ಕೆ ಏನಪ್ಪ ಅದಕ್ಕೆ ಹನುಮಂತ ಅದಕ್ಕೆ ವಾಯುಪುತ್ರ ಅದ, ಅಷ್ಟು ಶಕ್ತಿ ಅದ ನೋಡಿ. ಗುಡ್ಡ ಹೊತ್ಕೊಂಡ್ಬರ್ತಾನೆ. ನಮ್ಮ ಕೈ ಚೀಲ ನಮ್ಗೆ ಒಯ್ಯೋಕ್ಕಾಗಿಲ್ಲ. ಬಸ್ ಸ್ಟ್ಯಾಂಡ್ ತಕ್ಕ ನಮ್ಮ ಕೈ ಚೀಲ ಒಯ್ಯೋಕ್ಕಾಗಿಲ್ಲ. ಅವ ಗುಡ್ಡ ಒಯ್ತಾನೆ. ಹೆಂಗದಾನೆ ವಾಯು ಅದಾನ. ವಾಯುವಿನೊಳಗೆ ಭಾಳ ಶಕ್ತಿ ಇರ್ತದೆ. ಅದಕ್ಕೆ ಹೇಳ್ತಾರಪ್ಪ ಅಂತ ಕೇಳಿದರೆ ಅದು ವಾಯು ಭಾಳ ಶಕ್ತಿ. ಪ್ರಾಣಾಪಾನೇನ ಮರ್ತೋ ಜೀವತಿ ಕಶ್ಚನ ಇತರೇಣಿತು ಜೀವಂತಿ ಯಸ್ಮಿನ್ ಏತ ಉಪಾಸರಿತು. ಯಾರ ಆಶ್ರಯದಲ್ಲಿ ಈ ಪ್ರಾಣಾಪಾನಾದಿ ವ್ಯವಹಾರಗಳು ಮಾಡುತ್ತವೆಯೋ ಆ ಆತ್ಮ ಅದಾನೆ. ಹೇಳ್ತಾರೆ ಅವರು. ಅವ ಏನದಾನ, ನ ನಿಯಮ್ಯ ಆತ್ಮ ನಿಯಾಮಕ. ಯಾರಿಂದಲಿಲ್ಲ, ಲಾಸ್ಟ್ ಅದಾನ, ಲಾಸ್ಟ್ ಅದಾನ. ಅದೇ ಅದಕ್ಕೆ ಅವ ನಿಯಮನ ಮಾಡಿಕೊಳ್ಳುವವನಲ್ಲ, ಅವನ ನೌಕರ ಅಲ್ಲ, ಮಾಲೀಕ. ಅದಕ್ಕೆ ನ ನಿಯಮ್ಯ ಮತ್ತು ನಿಯಾಮಕ. ಅವ ನಿಯಮನ ಮಾಡ್ತಾನೆ. ಅದಕ್ಕೆ ಸರ್ವೇಷಾಂ ದೇಹೇಂದ್ರಿಯಾದೀನ, ಸಮಸ್ತ ದೇಹಕ್ಕೆ ಅವು ಏನು ಮಾಡ್ತಾನೆ ಅಂತ ಕೇಳಿದರೆ ನಿಯಮನ ಮಾಡ್ತಾನೆ. ಅವು ಹಿಂಗೆ ನಿಯಮ ಆತ್ಮ. ದೇಹಸ್ತು ನಿಯಮ್ಯ. ದೇಹ ಹೆಂಗೆ ಆತ್ಮ ಹಾಕಾನ, ಅದು ನಿಯಮ ಅದಾನ, ನಿಯಮ್ಯದದು. ಇನ್ನೊಬ್ಬರಿಂದ ವ್ಯವಹಾರ ನಡೀತದೆ, ಸ್ವಂತ ಇಲ್ಲ. ಅದಕ್ಕೆ ನಿಯಮ್ಯ. ಯಾಕೆ ಜಡತ್ವ ಅದ. ಕಟ್ಟಿಗೆ ತಂತಾನೆ ತಿರುಗಾಡ್ತಾನೆ ಇಲ್ಲ, ಒಬ್ಬ ಹಿಡ್ಕೊಂಡು ತಿರುಗಾಡ್ಬೇಕು, ಅದಕ್ಕೆ ಹೋಗಿ ತಿರುಗಾಡ್ತ, ಅದು ನಿಯಮ್ಯ ಅದ. ಹಾಗೆ ಆತ್ಮ ನಿಯಾಮಕ ಅದಾನ, ದೇಹ ನಿಯಮ್ಯ ಅದ ಹೇಳಿದ್ರು. ನಿಯಮ ಯಾಕೆ ಜಡತ್ವ, ಯಾಕೆ ನಿಯಮ್ಯದ? ಆತ್ಮ ನಿಯಮಕ್ಕೆ ಯಾಕದಾನ, ಆತ್ಮ ಚೇತನ ಅದಾನ, ದೇಹ ಏನದ ಇದು ಜಡ ಅದ. ಕಟ್ಟಿಗೆ ತಾನೇ ತಿರುಗಾಡಂಗಿಲ್ಲ, ನಾಲ್ಕು ಹಿಡ್ಕೊಂಡು ತಿರುಗಾಡ್ತಾನೆ. ಅದು ತಿರುಗಾಡ್ತದೆ, ಅದು ಹೋಗ್ತದೆ. ಅವ ಎಲ್ಲಿ ಹೋಗ್ತಾ ಅಲ್ಲಿ ಹೋಗ್ತದೆ, ಅದು ಸ್ವಂತ ಹೋಗಿಲ್ಲ, ಅವ ಹೋಗೋ ಹಿಡ್ಕೊಂಡು ಹೋಗ್ತಾನೆ. ಅದು ಕಟ್ಟಿಗೆ ನಿಯಮ್ಯ ಅದ, ಮಾಲಕ ನಿಯಮ್ಯ ಅದ. ಹಾಗೆ ದೇಹ ನಿಯಮ್ಯ ಅದ, ಆತ್ಮ ನಿಯಾಮಕ ಅದ. ಅದು ನಿಯಮ್ಯ ಯಾಕದ, ಜಡವಾಗಿರುವುದರಿಂದ. ನಿಯಮಕತ್ವ ಅಭಾವವಾನ. ಅದು ಜಡವಾಗಿ ಇರುವುದರಿಂದ ಅದು ನಿಯಮ ಮಾಡೋಕ್ಕೆ ಬರೋಂಗಿಲ್ಲ. ಕಟ್ಟಿಗೆ ಜಡ ಅದ, ಕಲ್ಲು ಜಡ ಅದ, ತಾನೇ ಚಲಿಸಲಿಕ್ಕೆ ಬರೋಂಗಿಲ್ಲ. ಅದಕ್ಕೆ ಒಯ್ಯವ ಒಬ್ಬ ಬೇಕು. ಹಾಗೆ ದೇಹ ಇದು ಜಡ ಅದ, ನಿಯಮ್ಯದ. ಆತ್ಮ ಏನಪ್ಪ ಅಂತ ಕೇಳಿದರೆ ಇದು ನಿಯಮ. ಒಂದು ವೇಳೆ ಆತ್ಮ ಇಲ್ಲಿ ಹೋಗಿದ್ರೆ ನಿದ್ದೆ ಹೋಗ್ಬೇಕಾಗಿತ್ತು,
ನಿದ್ದೆ ಹೋಗ್ಬೇಕು. ಯಾಕೆ? ನಿಯಮಕ್ಕೆ ಇರಂಗಿಲ್ಲ, ಅಲ್ಲೇ ಬಿದ್ದ ಸುಮ್ಮ ಬಿದ್ದದು. ಎದ್ದು ಕೂಡ ನಿಯಮ ಬಂದ, ನಡಿ ಬಾತ್ರೂಮ್ಗೆ ಅಂತದ್ದು, ಹೋಯ್ತು ಬಾತ್ರೂಮ್ಗೆ ಹೋಯ್ತು. ಯಾಕೆ? ನಿಯಮ ಬಂದ, ಮಾಡೋ ಬಂದೀಗ. ರಾತ್ರಿ ನಿಯಮ ಮಾಡವ ಮಕ್ಕೊಂಡಿದ್ದ, ಅದೇನು ಹಾಗಾದ್ರೆ ಅದು ಸ್ವಂತ ತಿರುಗಾಡಗಿತ್ತು ಹೋಗ್ಬೇಕಾಗಿತ್ತು ರಾತ್ರಿನೇ ಇಲ್ಲದು. ಅದಕ್ಕೆ ಶರೀರ ನಿಯಮ್ಯ ಅದ, ಆತ್ಮ ನಿಯಾಮಕ ಅದಾನೆ. ತತಃ ಸಾವಯವತ್ವಾತ್, ಯಾಕೆ? ನಿಯಮತ್ವಾತ್ ನಿರ್ವಯ ನಿಯಾಮಕ ಆತ್ಮ ನ ಇತಿ ಸಮುದಾಯ ಅರ್ಥ. ಇದು ಆತ್ಮ ಆಗಂಗಿಲ್ಲ. ಯಾಕೆ? ಸಾವಯವತ್ವಾತ್. ಮೊದಲನೇ ಅವಯವದಿಂದ ಕೂಡಿಕೊಂಡಿದ್ದು. ಪಾಣಿಪಾದೋ ಅಲ್ಲ, ಇದು ಅವಯವದಿಂದ ಕೂಡಿಕೊಂಡು ಬರೋದ್ರಿಂದ ಏನಪ್ಪ? ಇದು ನೇಮ್ಯತ್ವಾಚ, ಇದು ನಿಯಮನದಿಂದ ನಿಯಮ ಮಾಡಿದಂಥವನಿಂದ ನಡೆದುಕೊಳ್ಳುವುದರಿಂದ. ಮತ್ತು ಹಂಗೇನಪ್ಪ ಅಂತ ಕೇಳಿದರೆ ಇವೆರಡು ಆತ್ಮ ಯಾಕೆ ಆಗಿಲ್ಲ? ಸಾವಯವತ್ವ. ಯಾಕೆ? ಆತ್ಮ ನಿರ್ವಯವದ, ಅದು ಹೆಂಗಾಗ್ತದೆ? ಇದು ಸಾವಯವದ. ಎರಡನೇದು ನಿಯಮ್ಯತ್ವಾಚ, ಇದು ನಿಯಮ ಮಾಡಿಕೊಳ್ತದೆ. ಆತ್ಮ ನಿಯಾಮಕನ, ನಿರ್ವಯವನು ನಿಯಾಮಕನಾದ ಆತ್ಮನು. ಇದು ಆಗುವುದಿಲ್ಲ. ಯಾಕೆ? ಇದು ಸಾವಯವದ ನಿಯಮ್ಯ. ಎರಡು ಕಾರಣ ಹೇಳಿದ್ರು. ಇದು ಸಾವಯವದ ಆತ್ಮ ಹೆಂಗದ? ನಿರ್ವಯದ. ಇದು ಹೆಂಗದ? ನಿಯಮ್ಯದ. ಆತ್ಮ ಹೆಂಗದ? ನಿಯಾಮಕದ. ಬಿಲ್ಕುಲ್ ವಿರುದ್ಧ ಅದ. ಆದ್ದರಿಂದ ಈ ದೇವು ಆತ್ಮ ಹೇಗೆ ಆಗುತ್ತದೆ? ದೇವು ಆತ್ಮ ಆಗುವುದಿಲ್ಲ. ಆತ್ಮ ನ, ಅದು ಆತ್ಮ ಆಗುವುದಿಲ್ಲ. ಅಂದ್ರೆ ಅನ್ನಮಯ ಕೋಶವು ಆತ್ಮ ಆಗುವುದಿಲ್ಲ ಅಂತ ಸಮುದಾಯ ಅರ್ಥ. ಈ ಶ್ಲೋಕದ ಹೇಳೋದು ಕಂಪ್ಲೀಟ್ ಅರ್ಥ ಏನಾಯಿತು ಅಂದರೆ ಇದು ಆತ್ಮ ಅಲ್ಲ. ದೇಶ ಆತ್ಮ ಭಿನ್ನತ್ವಂ ಉಪಪಾದ್ಯ ಆತ್ಮನ ತದ್ವಿಲಕ್ಷಣತ್ವಂ ವಿವೇಕಧಾರಣೆಯಾಯ ಉಪದಿಶತಿ. ನಿಮಗೇನು ಹೇಳ್ದಂಗಾಯಿತು? ದೇಹದ ಹೇಳ್ದಂಗಾಯಿತು. ಷಡ್ಭಾವಿಕಾರದಿಂದ ಕೂಡಿಕೊಂಡಾಗ ಇದು ಅನ್ನಮಯ ಆದ, ಇದು ಆತ್ಮ ಅಲ್ಲ. ಯಾಕೆ? ಇದು ಷಡ್ಭಾವ ವಿಕಾರದಿಂದ ಕೂಡಿಕೊಂಡ. ಅದು ಹುಟ್ಟದ ಬೆಳದ ಮತ್ತು ಆತ್ಮ. ಇದಕ್ಕೆ ವಿಲಕ್ಷಣವಾಗಿ ಆತ್ಮ ಅದಾನ, ತದ್ ವಿರುದ್ಧ ಅದಾನ. ಅದನ್ನೇ ಆತ್ಮ ಹೆಂಗದಾನ? ಈ ದೇಹದ ಅಲ್ಲದ ಹೇಳ್ರಿ. ಈಗ ಆತ್ಮ ಅಂದ್ರೆ ಹೇಳ್ರಿ ನಮಗೆ, ಅಂದ್ರೆ ಆ ಕಡೆ ಬಿಟ್ಟು ಈ ಕಡೆ ಬರ್ತಾವೆ. ಹೌದಾ? ಬರೀ ನೀವು ಹೇಳಿದ್ರಿ ಮತ್ತು ಎಲ್ಲಿಗೆ ಹೋಗ್ಬೇಕು ಅದ್ರ ಲಕ್ಷಣ ಹೇಳಿಲ್ಲ ಅಂದರೆ ಏನು ಮಾಡೋದು? ಇದು ಅಲ್ಲ, ಈ ಮನೆ ಅಲ್ಲ, ಮತ್ತೊಂದು ಮನೆ ಯಾವುದು? ಏನು ಹೇಳ್ತಾರೆ? ಕಾಕವದ್ದೆ ಹೋಗಿರುತ್ತಮ್ಮ, ಏನು ಹೇಳಿ, ತಟಸ್ಥ ಲೆಕ್ಕ ಹೇಳ್ರಿ, ಸ್ವರೂಪರು ಹೇಳ್ರಿ, ಅಥವಾ ವ್ಯಾವೃತ್ತಿಯರೇ ಹೇಳ್ರಿ, ಇನ್ನೊಂದು ಹೇಳಬೇಕಲ್ಲ ಅದಕ್ಕೆ. ಹಾಗೆ ಮತ್ತೊಂದು ಅಂದರೆ ಇದು ಆತ್ಮ ಅಲ್ಲ. ಅನ್ನಮಯ ಶರೀರವು ಅದು ವ್ಯಂಗ್ಯವಾಗಿರುವುದರಿಂದ, ಭಂಗವಾಗುವುದರಿಂದ, ಉತ್ಪತ್ತಿ ನಾಶದ ಕೂಡಿಕೊಂಡಿರುವುದರಿಂದ, ಅಪಚಯವಾಗುವುದರಿಂದ ಇದು ಆತ್ಮ ಅಲ್ಲ ಅಂತ ಹೇಳಿದ್ರಿ. ಅದು ಆತ್ಮ ಅವ ಹೆಂಗಿರ್ತಾನೆ? ಅಥದ್ವ್ಯಾವೃತ್ತಿ ಹೇಳ್ರಿ. ಇದು ಅಲ್ಲ ಅಂತ ಹೇಳಿದ್ರಿ, ಮತ್ತೆ ಅವರು ಆತ್ಮ ಹೇಳಿ ಆತ್ಮನ ಲಕ್ಷಣ ಹೇಳ್ತೇವೆ ಕೇಳು ಅಂತ. ದೇಶ ಆತ್ಮ ಭಿನ್ನತ್ವ ಉಪಾಧ್ಯ ಆತ್ಮನ ತದ್ವಿಲಕ್ಷಣತ್ವ. ಆ ಆತ್ಮ ವಿಲಕ್ಷಣ ಆತ್ಮ ಏನಪ್ಪ ಅಂದ್ರೆ ವಿವೇಕ ಧಾರಣೆಯಾಯ, ವಿವೇಕ ನಿಶ್ಚಯ ಮಾಡೋ ಸಲುವಾಗಿ ಉಪದಿಶತಿ. ದೇಹ ತದ್ಧರ್ಮ ತತ್ಕರ್ಮ ತದ್ ಅವಸ್ಥಾದಿ ಸಾಕ್ಷಿಣ. ನೋಡಿ ಆತ್ಮ ಹೆಂಗದ? ಈ ದೇಹ ಧರ್ಮ, ಅದರ ಕರ್ಮ, ಅದರ ಅವಸ್ಥಾ. ಅಥದ್ ವ್ಯಾವೃತ್ತಿ. ಈ ದೇಹದ ಧರ್ಮ, ದೇಹದ ಕರ್ಮ, ದೇಹದ ಅವಸ್ಥಕ್ಕೆ ವಿಲಕ್ಷಣವಾಗಿರುವುದು ಯಾವುದೋ ಅದು ಆತ್ಮ. ಸ್ವತಃ ಸಿದ್ಧಂ. ಸ್ವತಃ ಆತ್ಮಂದು ಸ್ವತಃ ಏವ ಸಿದ್ಧಂ. ಅದು ಯಾರು ಸಿದ್ಧ ಮಾಡೋದು ಹೊರತು ಸ್ವತಃ ಸಿದ್ಧನೇ ಅದು. ಕಾಕವದ್ ದೇವದತ್ತ ಗೃಹ, ಮನೆ ಏನು ಹೊಸ ಕಟ್ಟು ಮನೆ ಅದ, ಮೊದಲೇ ಅದ, ಭಿನ್ನಪಡಿಸೋದು ಅಷ್ಟೇ ಅದ. ಆತ್ಮ ಸದಾ ಅದಾನ. ಹೌದಲ್ಲ? ಆತ್ಮ ಸದಾ ಅದಾನ. ಬಹಳ ಮನೆಯಾಗ ಇದೊಂದು ಮನೆ ಅದ, ಕದುಮಂದ ಪಂಚಾಯತಿ. ಅದಕ್ಕೆ ಇವು ಅನಂತ ಆತ್ಮ ಕುಂತಾವ.
ದೇಹವೇ ಆತ್ಮ, ಇಂದ್ರಿಯವೇ ಆತ್ಮ, ಮನಸ್ಸೇ ಆತ್ಮ, ಬುದ್ಧಿಯೇ ಆತ್ಮ. ಇದನ್ನು ವ್ಯಾವೃತ್ತಿ ಮಾಡೋಕ್ಕಾಗ್ಯದವು. ಹೇಗೆ ಕಾಕವತ್ ದೇವದತ್ತ ಧರ್ಮ ಅಂತೆ ದೇಹ ತದ್ಧರ್ಮ ತತ್ಕರ್ಮ ತತ್ ಅವಸ್ಥಾ ಇವೆಲ್ಲವುಗಳನ್ನು ಇದರಿಟ್ಟು ಅರಿಯುವವ. ಅದು ಯಾವುದು? ಸ್ವತಃ ಆತ್ಮ ಸ್ವಯಂ ಸಿದ್ಧ, ಸ್ವತಃ ಸ್ವಯಂ ಸಿದ್ಧ. ಯಾಕೆ? ತದ್ವೈಲಕ್ಷಣ ಆತ್ಮನ ಸ್ವತಃ ಸಿದ್ಧ. ಯಾಕೆ? ಅದಕ್ಕೆ ಭಿನ್ನ ಅದ, ಅದಕ್ಕೆ ಭಿನ್ನ ಅದ. ಕಾಕವತ್ ಎಲ್ಲ ಮನೆ ಬಿಟ್ಟು ಅದು ಭಿನ್ನ ಅದ ನನಗೆ. ಅದರಂತೆ ಆತ್ಮಸಿದ್ಧಿ ಹೆಂಗೆ ಅಂತ ಕೇಳಿದ್ರೆ ದೇಹದ ಧರ್ಮ, ದೇಹದ ಕರ್ಮ, ದೇಹದ ಅವಸ್ಥಾ ಇವೆಲ್ಲವುಗಳಿಗಿಂತಲೂ ವಿಲಕ್ಷಣವಾಗಿರುವುದು ಯಾವುದು? ಅದು ಆತ್ಮ. ಆದ್ದರಿಂದ ಹಿಂಗೆ ತಿಳ್ಕೋಬೇಕು ಅಂತ ಹೇಳಿದ್ರು. ಅದು ಆತ್ಮ. ಅದನ್ನು ಟೀಕಾರ ಬರೆದ ತಸ್ಯ ದೇಹಸ್ಯ, ಈ ದೇಹದ ಧರ್ಮ. ಧರ್ಮ ಏನು ರೀ? ರೂಪ ಸ್ಪರ್ಶ ಗಂಧ ಆಲಯ. ಶರೀರ ಹೆಂಗದ ರೀ? ಅವ್ರ ಶರೀರ ಹೊಲಸು ನಾರ್ತದೆ ರೀ, ಶರೀರ ದೂರ್ಕೊಂಡಿರ್ತಾರೆ, ಹೊಲಸು ನಾರ್ತದೆ. ಅದು ಸ್ವಚ್ಛ ಅದ. ಇದೇನಪ್ಪ ಅದಕ್ಕೆ ರೂಪ ಹೆಂಗೆ ಭಾಳ ಚಲೋ ಅದ, ಭಾಳ ಸುಂದರ ಅದ, ಭಾಳ ಬಂದರ ಅದ. ಮಂಗ್ಯಾನಾಗ ಅದ, ಮಂಗ್ಯಾನಾಗ ಈ ಸುಂದರ ಬಂದರ ಇದು ಎದ್ರದ್ದು ರೀ? ಇದ್ರ ದೇಹ. ಇದು ಧರ್ಮ ಏನು? ರೂಪ ಸ್ಪರ್ಶ. ಹೌದಾ? ಕಠಿಣ ಮೃದು ಸ್ಪರ್ಶ, ಸುಂದರ ಅಸುಂದರ ರೂಪ, ಗಂಧ. ಸರಿ, ದುರ್ಗಂಧ ಇರ್ತದೆ ಮನುಷ್ಯ. ಯಾರು ಶರೀರಪ್ಪ ಅವ್ರು ಹಾಕ್ಕೊಂಡು ಹಂಗೇನು ಮತ್ತೊಬ್ರು ಹಾಕ್ಕೊಳ್ಳಂಗಿಲ್ಲ, ಹಂಗಿರ್ತಾವೆ. ಶರೀರದ ವಾಸನ ಇರ್ತದೆ ಮನುಷ್ಯನಿಗೆ, ಅದು ಶರೀರಕ್ಕೆ ವಾಸನ. ಗಂಧ ಆಲಯ ಇದು ಅದ್ರದ್ದೇನಪ್ಪ ಅಂದ್ರೆ ಧರ್ಮ. ನಿಜಮೂಡು ಬರ್ದಾರ ಅದನ್ನು ಪರಮಾತ್ಮ ಭಾಳ ಚಂದ ಬರ್ದ. ಇವೆಲ್ಲ ಏನಪ್ಪ ಅದರ ಧರ್ಮದ ರೂಪ ರೂಪ, ಸುಂದರ ಅಸುಂದರ, ಕೆಂಪ ಕಪ್ಪು, ದಪ್ಪ ಗಿಡ್ಡ ಉದ್ದ, ಇದು ಶರೀರ ಧರ್ಮ. ಮತ್ತು ತತ್ಕರ್ಮಾಣಿ, ಆ ಶರೀರದ ಕರ್ಮ ಏನು? ಹಿತ ಅಹಿತ ಪ್ರಾಪ್ತಿ ಪ್ರಾಪ್ತಿ ಪರಿಹಾರಾರ್ಥಂ ಕ್ರಿಯಾ. ಕರ್ಮ ಅಂದರೆ ಏನು? ಬೇಕಾದದ್ದನ್ನು ಪಡ್ಯಾಕೆ, ಬೇಡದ್ದನ್ನು ಬಿಡಾಕ ಪ್ರಯತ್ನ ಮಾಡ್ತಾರೆ. ಪ್ರಯತ್ನ ಏನು ಬೇಕು ಅದನ್ನು ಪಡ್ಯಾಕೆ ಮಾಡೋದೇ ಕರ್ಮ. ನನಗೆ ಅದು ಬೇಕು, ಊಟ ಮಾಡಬೇಕು, ಒಲೆ ಹೊತ್ತಿಸ್ಬೇಕು, ಕರ್ಮ. ಬೇಕು ಅಂದರೆ ಹಿತಕ್ಕೆ ನನಗೆ ಉಂಡ್ರೆ ಹಿತ ಹಾಕದೆ ಅಂದ್ರೆ ಮಾಡಬೇಕು, ಉಣ್ಬೇಕೆ, ಒಲೆ ಹೊತ್ತಿಸ್ಬೇಕೆ, ಹೋಟೆಲ್ಗೆಲ್ಲ ಹೋಗಬೇಕೆ. ಇದು ಕರ್ಮ. ಏನಪ್ಪ ಅಂದ್ರೆ ಇದೇನಪ್ಪ? ಹಿತ ಅಹಿತ. ಏನಪ್ಪ ಅಂದ್ರೆ ಇವಕ್ಕೆ ಪರಿಹಾರಾರ್ಥಂ ಪ್ರಾಪ್ತ್ಯರ್ಥಂ ಏನು ಕ್ರಿಯೆ ಅದ ಯಾವುವು? ಗಮನಾದಯ. ಹಿತದ ಪ್ರಾಪ್ತಿ, ಅಹಿತದ ನಿವೃತ್ತಿಗಾಗಿ ಏನು ಗಮನ ಅಂದ್ರೆ ಕರ್ತವ್ಯ, ಏನು ವ್ಯವಹಾರ ಮಾಡ್ತಾನೆ ಅದೆಲ್ಲ ಏನಪ್ಪ ಅಂತಕ್ಕೆ ಕರ್ಮ ಅಂತ. ಮತ್ತು ಮುಂದೆ ತದ್ ಅವಸ್ಥಾ. ಅವಸ್ಥಾ ಅಂದರೆ ಏನು ರೀ? ಉಪವೇಶನ ಸ್ಥಾನ ಶಯನಾದಯ. ಕೊಂಡ್ರೋದು, ಏಳೋದು, ಹೋಗೋದು, ಬರೋದು ಇವೆಲ್ಲ ಮಾಡ್ತೇವಲ್ಲ. ಈ ಆದಿಪದೇನ ಸ್ಥೌಲ್ಯ ಕಾರ್ಷಾದಿ ವಿಕಾರ. ದಪ್ಪ ತೆಳಗಾಗಿನಿ, ಸ್ವರ್ಗೀನಿ, ಸೊಕ್ಕೀನಿ ಅಂತ ಏನಪ್ಪ ಅಂತ ಕೇಳಿದರೆ ಇವೆಲ್ಲ ವಿಕಾರಗಳು ಮನುಷ್ಯನಿಗೆ. ಇನ್ನು ಧರ್ಮ ದೇಹಶ್ಚ ತದ್ಧರ್ಮಾಶ್ಚ ತತ್ಕ್ರಿಯಾಣಿ ಚ ತದವಸ್ಥಾದಿ ಚ ದೇಹ ತದ್ಧರ್ಮ ಕರ್ಮ ಅವಸ್ಥಾದೀನಿ ಏಷಾಂ ಸಾಕ್ಷಿ ದೃಷ್ಟ. ದೇಹದ ಧರ್ಮ ಏನಪ್ಪ? ಶಬ್ದ ಸ್ಪರ್ಶ ರೂಪ ಸುಗಂಧಾದಿ ಶರೀರ ಮೂರ್ತಿ ಕಪ್ಪದನ ಇವೆಲ್ಲ. ಕ್ರಿಯಾ ಅಂದರೆ ಏನಪ್ಪ? ಪ್ರಾಪ್ತಿಗಾಗಿ ಪ್ರಯತ್ನ, ನಿವೃತ್ತಿಗಾಗಿ ಅದಕ್ಕೆ ಪ್ರಯತ್ನ ಏನು ಮಾಡ್ತಾನೆ ಇದು. ಇವೆಲ್ಲ ಕರ್ಮಗಳದಾವೆ. ಇವೆಲ್ಲವುಗಳಿಗೆ ಆತ್ಮ ಹೆಂಗದನಪ್ಪ ಅಂತ ಕೇಳಿದ್ರೆ ಸಾಕ್ಷಿ ಅದಾನೆ. ನನ್ನ ಅವಸ್ಥಾ ತಸ್ಯ ಸ್ವತಃ ಏವ ಸರ್ವಾವಸ್ಥಾಸು ಬಾಲ್ಯಾದಿಷು. ಅವಸ್ಥಾ ಅಂದ್ರೇನು? ಬಾಲ್ಯ, ಯೌವನ, ಮುಪ್ಪು ಇವೆಲ್ಲ ಅವಸ್ಥಾದಿಷು ಭಿನ್ನ ಭಿನ್ನ
ಕಾಲೆ ಕಾ ಸ್ವಪಿ ಇವೆಲ್ಲ ಭಿನ್ನ ಭಿನ್ನದ. ಆ ಭಿನ್ನ ಭಿನ್ನ ಕಾಲಗಳಲ್ಲಿಯೂ, ಬಾಲ್ಯದಲ್ಲಿಯೂ, ಯೌವನದಲ್ಲಿಯೂ, ಮುಪ್ಪನಲ್ಲಿಯೂ ಅಲ್ಲ, ಇವೆಲ್ಲ ಕಾಲಗಳಲ್ಲಿಯೂ ಕೂಡ ಏನಪ್ಪ ಆತ್ಮ ಹೇಳ ಅವಿಕಾರಿತಯ, ವಿಕಾರ ಆಗದೆ. ಶರೀರ ವಿಕಾರ, ಷಡ್ಭಾವ ವಿಕಾರ, ಅವ ಆತ್ಮ ವಿಕಾರ ಇಲ್ಲ. ಬಾಲ್ಯವನ್ನು ಅರಿತಾನೆ, ಪ್ರಾಣವನ್ನು ಅರಿತಾನೆ, ಯೌವನ ಅರಿತಾನೆ, ಮುಪ್ಪನ್ನು ಅರಿತಾನೆ. ಹೇಗೆ ಅವಿಕಾರತೆಯ ಕಾಲತ್ರಯೇಪಿ ಅಬಾಧ್ಯತೆಯ, ಯಾವ ಭೂತ ವರ್ತಮಾನ ಭಾವಿ ಕಾಲದಲ್ಲಿ ಕೂಡ ತಾನು ನಾಶವಾಗದೆ ಅಬಾಧ್ಯತೆಯ ವರ್ತಮಾನಸ್ಯ ಏವ ಆತ್ಮನಃ, ಈಗಿರತಕ್ಕಂಥ ಆತ್ಮ ತದ್ವೈಲಕ್ಷಣ್ಯಂ, ತಸ್ಮಾದ್ ವೈಲಕ್ಷಣ್ಯಂ, ತದ್ವೈಲಕ್ಷಣ್ಯಂ ದೇಹಾದಿ ವಿಲಕ್ಷಣಾಂತಂ, ವಿಲಕ್ಷಣತ್ವಂ ಸ್ವತಃ ಸಾಕ್ಷಿತ್ವಾದೇವ ಹೇತ್ವಂತರಂ ವಿನೈವ. ಅನಂತ ಯಾವ ಹೇತು ಅಂದರೆ ಇನ್ನೊಂದರ ಸಹಾಯವಿಲ್ಲದೆ, ನಮಗೆ ಅವರೇ ಕಾರಣ ಅಂತ, ಇನ್ನೊಂದರ ಕಾರಣವಿಲ್ಲದೆ, ಯಾರ ಸಹಾಯವಿಲ್ಲದೆ ಸ್ವತಃ ಆತ್ಮ ಬಾಲ್ಯವನ್ನು, ತಾರುಣ್ಯವನ್ನು, ಯೌವನವನ್ನು, ಮುಪ್ಪವನ್ನು ಅರಿತಾನೆ. ಮತ್ತು ಆಯಾಯ ಅವಸ್ಥೆಯಲ್ಲಿ ಮಾಡ್ತಕ್ಕಂಥ ಕರ್ಮಗಳನ್ನು ಅರಿತಾನೆ. ಬಾಲಕನ ಕರ್ಮ ಬೇರೆ, ತರುಣನ ಕರ್ಮ ಬೇರೆ, ಯೌವನ ಕರ್ಮ ಬೇರೆ, ಮುಪ್ಪಿನ ಭಿನ್ನ ಭಿನ್ನ ಕ್ರಿಯೆ ಅದು. ಆಯಾಯ ಅವಸ್ಥೆಗಳಿಗೆ ಆಯಾಯ ಕ್ರಿಯೆಗಳು. ಹೌದಲ್ಲ? ಚಲೋ ಹರೇ ಮನುಷ್ಯ ಎದ್ದು ಹೋಗಿ ಉಳ್ತಾನೆ, ಮುದುಕ ಅಲ್ಲೇ ಉಳ್ತಾನೆ. ಕ್ರಿಯೆ ಮನುಷ್ಯ ಅಲ್ಲಿ ಹೋಗಿ ಏಕೆ ಹೆಂಗೆ ಶರೀರದ ಹಂಗೆ ಮಾಡ್ತಾನೆ, ಹಾಗೆ ಮಾಡ್ತಾನೆ. ಅದಕ್ಕೆ ಇವೆಲ್ಲ ಕ್ರಿಯೆಗಳಿಗೂ ಅವಸ್ಥೆಗಳಿಗೂ ಏನದ ಮೂಲ ಕಾರಣ ಏನಪ್ಪ ಆತ್ಮ ಅದಾನ. ದೇಹಾದಿ ವಿಲಕ್ಷಣತ್ವ ತೈದು ವೈಲಕ್ಷಣ ಷಡ್ಭಾವ ವಿಕಾರಗಳಿಗೂ ಆಯಾಯ ವಿಕಾರಗಳ ಅನುಸಾರವಾದ ವ್ಯವಹಾರಗಳಿಗೂ ಇವೆಲ್ಲವನ್ನು ಅರಿಯತಕ್ಕಂಥವನು. ಬಾಲ್ಯದಲ್ಲಿ ಹಂಗೆ ಆಡಿದ್ದೇವೆ, ವಯಸ್ಸಿನಾಗೆ ಹಿಂಗಾದೇವಿ, ಈಗ ಹಿಂಗಾಗಿದ್ದೇವೆ ಎಲ್ಲ ಗೊತ್ತದ ನೋಡೋಣ. ಎಲ್ಲ ಅವಸ್ಥೆಗಳಲ್ಲಿ ಕೂಡ ಇದ್ದ ಅವ ಏನಪ್ಪ ಅಂತ ಕೇಳಿದರೆ ವಿಲಕ್ಷಣ ಅದಾನೆ, ವಿಲಕ್ಷಣ ಅದ. ಕಳ್ಳಿ ತಿಂತಿದ್ದೇವ್ರಿ, ಹಸಿ ಕಳ್ಳಿ. ಈಗ ಏನು ತಿನ್ನಾಗಿಲ್ಲ ಅವನೇ, ಈಗ ತಿನ್ನಾಗಿಲ್ಲ. ಅವಾಗ ಏನ್ರಿ ಹಿಂಗೆ ಹೊತ್ಕೊಂಡು ಹೋಗ್ತಿದ್ದೀವಿ. ಈಗ ಇವನಿಗೆ ಹೊತ್ಕೊಂಡು ಹೋಗ್ಬೇಕು, ಅವ ಮಂದಿಗೆ ಹೊತ್ಕೊತಿದ್ದ, ಈಗ ಇವನಿಗೆ ಹೊತ್ಕೋಬೇಕು. ಹೆಂಗೆ ಕಾಲದ ಇದು ಪರಿಸ್ಥಿತಿ ಅದಂತಾರ ಶಾಸ್ತ್ರೊಳಗೆ. ಅದ್ರ ಪರತ ನಾ ಇದ್ದೀನಿ. ಅವಾಗ ಮಂದಿಗೆ ಹೊತ್ಕೊಂಡವ ನಾನೇ, ಈಗ ಮಂದಿ ಮೇಲೆ ಕುಂತು ಹೋಗೋನು ನಾನೇ. ಈಗ ನನಗೆ ಎರಡೂ ಗೊತ್ತದವಂತ. ನಾನು ವಿಲಕ್ಷಣ ಇದ್ದೀನಿ. ಆ ಸಮಸ್ತ ಅವಸ್ಥೆಗಳಿಗೂ ಅಲ್ಲಿ ಆಗುವ ಸಮಾನ ಕರ್ಮಗಳಿಗೂ ನಾ ಎಲ್ಲನೂ ವಿಲಕ್ಷಣವಾಗಿದ್ದೀನಿ ಅಂತ ಹೇಳಿದ್ರು. ದೇಹ ಆದಿ ವಿಲಕ್ಷಣತ್ವಂ ಸ್ವತಃ ಸಾಕ್ಷಿತ್ವ ಏವ, ತಾನು ಸಾಕ್ಷಿ ರೂಪನಾಗಿ ಮುಪ್ಪು, ಯೌವನ ಏನಪ್ಪ ಅಂತ ಕೇಳಿದರೆ ಬಾಲ್ಯ ಇವೆಲ್ಲವುಗಳನ್ನು ನಾನು ಸಾಕ್ಷಿ ಅರಿತಾ ಇದ್ದೇನೆ. ಸಾಕ್ಷಿತ್ವ ಹೇತ್ವನಂತರಂ ವಿನೈವ, ಯಾವುದರ ಸಹಾಯವಿಲ್ಲದೆ. ಹೌದಲ್ಲ? ಯಾವುದರ ಯಾಕೆ ನಾನು ಸ್ವಯಂ ಸಾಕ್ಷಿ. ದೀಪ ಇನ್ನೊಂದನ್ನು ಯಾವುದರ ಇಂದ ಬೆಳಗಂಗಿಲ್ಲ, ಅದು ಸ್ವತಃ ಬೆಳಗ್ತದೆ. ಹಾಗೆ ನಾನು ಸ್ವತಃ ಇವೆಲ್ಲವುಗಳಿಗೆ ವಿಲಕ್ಷಣನಾಗಿದ್ದು ನಾನು ಸ್ವತಃ ಎಲ್ಲವನ್ನು ಅರಿಯತಕ್ಕಂಥವಿದ್ದೀನಿ. ವಿನೈವ ಸಿದ್ಧಂ ಹೇತ್ವಂತರ ವಿನೈವ, ಇನ್ನೊಂದರ ಸಹಾಯವಿಲ್ಲದೆ ನಾ ಏನಪ್ಪ ಅಂತ ಕೇಳಿದರೆ ಆಗ್ತದೆ. ಶಕ್ತಿಮಾನಿದ್ದಾಗ ಕಲ್ಲು ದೂಡ್ತಾನೆ, ಕಲ್ಲು ದೂಡು ತೆಗಿತಾನೆ ಸ್ವಂತ ಇದ್ದ. ಇಲ್ಲಾಂದ್ರೆ ಹಾರಿ ಪಾರಿ ತರ್ತಾನೆ. ಹಾರಿಯಿಂದ ಎಬ್ಸ್ತಾನೆ, ಖರೆ ಸ್ವಂತ ಎಬ್ಸಕ್ಕೆ ಬರೋಂಗಿಲ್ಲ. ಹಾಗೆ ನಾನು ಯಾವುದರ ಸಹಾಯವಿಲ್ಲದೆ ಅರಿತೀನಿ. ನಾನು ಯಾವುದರ ಸಹಾಯವಿಲ್ಲದೆ ಅರಿತೀನಿ. ಯಾಕೆ ಹೇತ್ವಂತರಂ, ಯಾವುದರ ಸಹಾಯ ಇಲ್ಲದೆ ಇನ್ನೊಂದರ ಏನಪ್ಪ ಉಪಯೋಗವಿಲ್ಲದೆ ಸ್ವತಃ ಅರಿತೀನಿ. ಅದಕ್ಕೆ ವಿನಯ ಹೇತ್ವಂತರಂ ವಿನಯವ ಸಿದ್ಧಂ ನಿಶ್ಚಿತಂ, ಏನು ನಾನು ಎಲ್ಲಕ್ಕಿಂತ ಭಿನ್ನವಾಗಿದ್ದೇನೆ, ವಿಲಕ್ಷಣವಾಗಿದ್ದೇನೆ ಅಂತ ಗೊತ್ತಾಗ್ತದೆ. ಆದ್ದರಿಂದ ಆತ್ಮ ಏನಪ್ಪ ದೇಹಾದಿ ವಿಲಕ್ಷಣ, ದೇಹದ ಷಡ್ಭಾವ ವಿಕಾರಗಳನ್ನು ನಾನು
ಯಾವ ಸಹಾಯವಿಲ್ಲದೆ ಸ್ವತಃ ಅರಿತಾ ಇದ್ದೀನಿ ಅಂತ ತಿಳ್ಕೊಂಡು ನಾನು ಭಿನ್ನ ಇದ್ದೀನಿ ಏನಿದ್ದೇನೆ ಸಾಕ್ಷಿತ್ವತ್ವ ಸಾಕ್ಷಿಯಾಗಿ ಎನ್ನೈವಂ ತನ್ನೈವ ಭಿನ್ನವಾಗಿರ್ದಿದ್ರೆ ಅರ್ಯಕ್ಕೆ ಬರ್ತಿಲ್ಲ ಅರಿತೀನಿ ಅಂದರೆ ಭಿನ್ನಾಗಿದ್ದೀನಿ ನಾ ಅದೇ ಆಗಿದ್ದೆ ಅರ್ಯಕ್ಕೆ ಬರ್ತಿಲ್ಲ ನಾನು ಇವು ಭಿನ್ನ ಎನ್ನೈವಂ ಯಾವುದು ಸಾಕ್ಷಿಯಾಗಿರುವುದಿಲ್ಲವೋ ಅದು ಅರ್ಯಕ್ಕೆ ಬರೋಂಗಿಲ್ಲ ಎನ್ನೈವ ತನ್ನೈವಂ ಯಥಾ ದೇಹಾದಿ ಹೇಗೆ ದೇಹಾದಿಗಳು ಹೇಗೆ ಅರಿಸಿಕೊಳ್ಳುವುದರಿಂದ ಹಾಗೆ ನಾನು ಭಿನ್ನ ಇದ್ದೇನೋ ಅದರಂತೆ ಏನಪ್ಪ ಅಂದ್ರೆ ಈ ದೇಹಾದಿಗಳು ಆತ್ಮ ಅಲ್ಲ ಯಾಕೆ ಇವು ಅರಿಯಂಗಿಲ್ಲ ಅರಿಸಿಕೊಳ್ತಾವೆ ಅಂತ ತಿಳ್ಕೊಂಡು ದೇಹಾದಿಗಳಿಗೆ ವಿಲಕ್ಷಣವಾಗಿರೋ ಆತ್ಮನನ್ನು ಹೇಳಿದರು ಏವಂ ದೇಹಶ್ಚ ಅನಿತ್ಯತ್ವ ದುರ್ಶತ್ವಾಚ್ಚ ಅನಾತ್ಮತ್ವ ಉಪಪಾದಿತಂ ಇದು ದೇಹ ಆತ್ಮ ಯಾಕಲ್ಲ ಅಂದ್ರೆ ಅನಿತ್ಯತ್ವ ಆತ್ಮ ನಿತ್ಯ ದೇಹೋ ಅನಿತ್ಯ ದೇಹಕ್ಕೆ ಆತ್ಮ ಇಲ್ಲ ಅರೆ ಇದು ಅನಿತ್ಯ ಅದ ಕೆಲವೊಂದು ಕಾಲದಲ್ಲಿ ಇರ್ತದೆ ಇದು ತ್ರಿಕಾಲದಲ್ಲಿ ಇರ್ತಕ್ಕಂಥದ್ದಲ್ಲಿ ಇದು ದೇಹ ಅನಿತ್ಯ ಅದ ಮತ್ತೆ ಹೆಂಗದ ಅನಾತ್ಮತ್ವಾತ್ ಅರಿಸಿಕೊಳ್ತದೆ ಇದು ಆತ್ಮ ಅರಿತಾನೆ ಇದು ಅರಿಸಿಕೊಳ್ತದೆ ಅನಾತ್ಮತ್ವಂ ಉಪಪಾದಿತಂ ಇದು ಅನಾತ್ಮದ ಅರಿಸಿಕೊಳ್ತದೆ ಅರಿಯುವ ಆತ್ಮ ಅದಾನ ಇದನ್ನು ಹೇಳೋ ಸಲುವಾಗಿ ಏನಪ್ಪ ಇದರ ಸ್ವರೂಪವನ್ನು ನಮಗೆ ಹೇಳ್ತಾರೆ ಏನು ಹೇಳ್ತಾರೆ ಇದಾನಿಂ ಅಶುದ್ಧತ್ವೇನ ತದುಪಪಾದಯತಿ ಆತ್ಮ ಶುದ್ಧೋ ನಿರಂಜನೋ ನಿಷ್ಕಲಂಕ ಆತ್ಮನಿಗೆ ಹೇಳ್ತಾರೆ ಪರಂತು ಇದು ಹೆಂಗದ ಅಶುದ್ಧ ಇದು ಕಲಂಕ ಇದು ದುಃಖ ರೂಪದ ಅದಕ್ಕೇನಪ್ಪ ಇದು ಆಗೋದಿಲ್ಲ ಅದು ಆಗೋದಿಲ್ಲ ಅದು ಹೆಂಗದ ಅದು ಸ್ವರೂಪ ಹೇಳ್ತಾರೆ ಅದನ್ನು ಅಲ್ಲ ಇದು ಹೆಂಗದ ಶಲ್ಯ ರಾಶಿ ಮಾಂಸಲಿಪ್ತೋ ಮಲಪೂರ್ಣೋ ಅತಿಕಲ್ಮಷಃ ಇದು ಅಯಂ ಏನಪ್ಪ ಅಂದ್ರೆ ಅಯಂ ಕಥಮ ವೇತ್ತ ಭವೇತ್ ಇದು ಹೆಂಗೆ ವೇತ್ತ ಆತ್ಮ ಹಾಕದ ಹಂಗಿಲ್ಲ ಯಾಕೆ ಸ್ವಯಮೇವ ತದ್ವಿಲಕ್ಷಣ ಇದು ಆತ್ಮನಿಗೆ ವಿಲಕ್ಷಣ ಅದ ಅಥವಾ ಆತ್ಮ ಇದಕ್ಕೆ ವಿಲಕ್ಷಣ ಏನು ವಿಲಕ್ಷಣ ಶಲ್ಯ ರಾಶಿ ಶಲ್ಯ ಅಂದರೆ ಎಲುವ ಅಮೇಧ್ಯದ ಹಡಿಕೆ ಮೂತ್ರದ ತಡಿಕೆ ಎಲುವಿನ ತಡಿಕೆ ಸುಡಲಿ ದೇಹವ ಅಕ್ಕಮದೆ ಈ ಶ್ಲೋಕ ಹೇಳ್ತಾಗ ಅಮೇಧ್ಯದ ಹಡಿಕೆ ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಸುಡಲಿ ದೇಹವ ಸುಟ್ಟು ಹೋಗ್ತದೆ ಹೆಂಗದ ಶಲ್ಯ ರಾಶಿ ಅಂದ್ರೆ ಎಲುವಿಂದು ಶಲ್ಯ ಅಂತ ಯಾಕೆ ಹಿಂದಕ್ಕೆ ಎಲುವು ತೊಗೊಂಡೆ ಯುದ್ಧ ಮಾಡ್ತಿರ್ರಿ ಯುದ್ಧ ಅವಕ್ಕೇನು ಗೊತ್ತಿತ್ತು ಕಡ್ದು ಅವೇ ತೊಗೊಂಡು ಯುದ್ಧ ಮಾಡ್ತಾರೆ ದಾಂಧ ಎಲುವ ಮನುಷ್ಯರೆಲ್ಲ ತೊಗೊಂಡು ಯುದ್ಧ ಮಾಡ್ತಾರೆ ಶಲ್ಯ ಅಂದರೆ ದುಃಖ ಕೊಡೋದು ಅದಕ್ಕೆ ಶಲ್ಯ ಅಂತ ಇಲ್ಲಿ ಶಲ್ಯ ರಾಶಿ ಅಂದ್ರೇನು ಎಲುವಿನ ತಡಿಕೆ ಸುಡಲಿ ದೇಹವ ಶಲ್ಯ ರಾಶಿ ಮತ್ತು ಹೆಂಗದ ಮಾಂಸ ಲಿಪ್ತೋ ಅದ್ರ ಸುತ್ತ ಏನದ ಮಜ್ಜ ಮಾಂಸ ಅದ ಲಿಪ್ತದ ಮಾಂಸ ಲಿಪ್ತೋ ಮತ್ತು ಮಲಪೂರ್ಣ ಅಂದ್ರೆ ಮಲಪೂರ್ಣದೇ ಈಗ ಏನಂತೆಲ್ಲ ಮಧುರಪೂರ್ಣ ಗುಡ ಅಂದರೆ ಬೆಲ್ಲ ಮಧುರಪೂರ್ಣ ಅಂದ್ರೇನು ಯಾಕಡೆ ಎಲ್ಲ ಕಡೆ ಅವ ಹಂಗೆ ಇದು ಏನಪ್ಪ ಶಲ್ಯಪೂರ್ಣ ಶಲ್ಯ ಹೇಳಿದ್ರಪ್ಪ ಇದು ಮಲಪೂರ್ಣ ಎಲ್ಲಿ ನೋಡಿದಲ್ಲಿ ಮಲ ಕಿವಿಯಾಗ ಕಣ್ಣಾಗ ಮೂಗನಾಗ ಬಾಯಾಗ ಹೌದ ಮೈ ತುಂಬ ಈ ಬೆವರು ಬಿಡ್ತು ಅಂದ್ರೆ ನೋಡ್ಬೇಕಾದ್ರೆ ಇನ್ನು ಕೆಳಗೆ ಪಳಗಾರೆ ಹೇಳೋ ಜರೂರತೆ ಇಲ್ಲ ಎಲ್ಲರಿಗೂ ಗೊತ್ತದ ಇದೇನದ ಮಲಪೂರ್ಣ ಮಲ ಅಂದ್ರೆ ಹೊಲಸು ಮುಟ್ಟಂಗಿಲ್ಲ ಹಾಗೆ ಇವೆಲ್ಲ ಏನಪ್ಪ ಅಂದ ಕೇಳಿದ್ರೆ ವ್ಯವಸ್ಥೆ ಮಾಡ್ಕೋತ ಇರ್ತೇವೆ ಅಂತ ಚಂದ ಇದು ಹೆಂಗೆ ಇಂಥದ್ದನ್ನು ಆತ್ಮ ಹೆಂಗೆ ಹಾಕನ್ನ
ನಿತ್ಯ ಶುದ್ಧ ಬುದ್ಧ. ಇದು ಅಶುದ್ಧ ಅಬುದ್ಧ, ಇಂಥದ್ದು ಅನಿತ್ಯ. ಇದು ಶರೀರ ಹೆಂಗೆ ಆತ್ಮ ಹಾಕನ? ಅದಕ್ಕೆ ಎಲುವಿನ ರಾಶಿ, ಮಾಂಸದಿಂದ ಕೂಡಿಕೊಂಡಿರ್ತಕ್ಕಂಥದ್ದು, ಅದರ ಮೇಲೆ ಮುಚ್ಚಿರ್ತದೆ, ಕೂಡಿಕೊಂಡಿರುವಂಥದ್ದು. ಮತ್ತು ಹಂಗೆ ಮಲಪೂರ್ಣ, ಎಲ್ಲ ಎಷ್ಟು ಇಂದ್ರಿಯ ಅದಾವ, ದಶೇಂದ್ರಿಯಗಳಲ್ಲಿ ಎಲ್ಲ ಕಡೆ ಮಲ ಹೊಲಸ ಬರ್ತದೆ. ಮತ್ತು ಹಂಗೆ ಅತಿ ಕಶ್ಮಲ. ಹೌದಲ್ಲ? ಕಶ್ಮಲ ಅಂದರೆ ಏನಪ್ಪ ಅಂದ್ರೆ ದುರ್ಗಂಧ ರೂಪ, ಅತಿ ದುರ್ಗಂಧ ರೂಪ, ಅತಿ ಕಶ್ಮಲ. ಇದನ್ನು ಮುಟ್ಟಿರತಕ್ಕಂತಹ ಯಾವ ವಸ್ತುವು ಸುರಕ್ಷಿತವಾಗಿ ಇರುವುದಿಲ್ಲ. ಇದನ್ನು ಮುಟ್ಟಿದ ವಸ್ತು ಯಾವುದು ಕೂಡ ಸ್ವಚ್ಛ ಇರೋ, ಬಟ್ಟೆನೇ ಆಗಲಿ ಅನ್ನನೇ ಆಗಲಿ ಯಾವುದೇ ವಸ್ತು ಇರಲಿ, ಇದಕ್ಕೆ ಮುಟ್ಟಿದ್ದು ತಾರೆ ಹೊಲಸದ, ಆ ಮುಟ್ಟಿದವರಿಗೆ ಹೊಲಸ ಮಾಡ್ತದೆ. ಹೌದಲ್ಲ? ಎಂಥ ಚಲೋ ಅಡುಗೆ, ಎಂಥ ಚಲೋ ಬಟ್ಟೆ, ಎಂಥ ಚಲೋ ಇರ್ತಾವೆ, ಆ ಸತ್ತು ಬಳಕ ಆ ಗಾದೆ ಮನ್ಸತೆ ಕೊಡ್ತಾರೆ ನೋಡ್ರಿ. ಮಕ್ಕೊಡೋದು ಗಾದೆ ಅವೆಲ್ಲ ಮಾಡಿ ಅವೇನು ಮಾಡಿವೆ ಯಾರಿಗೆ, ಯಾಕೆ ಮುಟ್ಟ್ಯಾನ ಮಕ್ಕೋಣ, ಯಾವ ಹೇಳಂಗಿಲ್ಲ. ಅದಕ್ಕೆ ಅತಿ ಕಶ್ಮಲ, ಬರೀ ಕಶ್ಮಲ ಅಂದ್ರೆ ಬರ್ತಿತ್ತು, ಭಾಳ ವಿಶೇಷವಾಗಿ. ಅದಕ್ಕೆ ಇದರಂತಾದ ಕೆಟ್ಟನೇ ಜಗತ್ತಿನಾಗ ಇನ್ನೊಂದಿಲ್ಲ ಅಂತ. ಇದು ಭಾಳ ಹೊಲಸ ಇದನ್ನು ಅತಿ ಕಶ್ಮಲ. ಅದು ವೇತ್ತ ಸ್ವಯಂ ಅತಿ ವಿಲಕ್ಷಣ, ವೇತ್ತ ಸ್ವಯಂ ಕಥಂ ಭವೇತ್ ಅಯಂ. ಅದು ಇವೆಲ್ಲಕ್ಕೆ ವಿಲಕ್ಷಣವಾಗಿ ಎಲ್ಲವನ್ನು ಅರಿಯತಕ್ಕಂತಹ ಆ ಆತ್ಮ ವೇತ್ತ ಅಯಂ ಕಥಂ ಭವೇತ್. ಈ ಶರೀರ ಹೆಂಗಾಕನ? ಘಟದ್ರಷ್ಟ ಘಟಾತ್ ಭಿನ್ನ, ತತಃ ದೇಹ ದೃಷ್ಟ ದೇಹಾತ್ ಭಿನ್ನ. ದೃಶ್ಯಕ್ಕಿಂತಲೂ ದೃಷ್ಟ ಭಿನ್ನ ಇರ್ತಾನೆ. ಇಷ್ಟೇ ಹೇಳಿಲ್ಲ ಅವರು, ಅದು ಕೆಟ್ಟ ಹೊಲಸದ ಅಂತ ಅದನ್ನು ಹೇಳೋದು. ಶರೀರವನ್ನು ಅರಿತೀನಿ, ನಾನು ಕಣ್ಣ ನನ್ನ ಕೈನೇ ಅರಿತೀನಿ, ಇದರ ಬರೀ ಇಷ್ಟೇ ಹೇಳಿಲ್ಲ, ಇದರ ಮೇಲೆ ಹೇಯ ಬುದ್ಧಿ ಬರಲಿ ಅಂತ ಕೊಡಿ ಹೇಳಿದ್ರು. ಅತಿ ಕಶ್ಮಲ. ಇದು ಮಜ್ಜ ಮಾಂಸ ಇವೆಲ್ಲಗಳನ್ನು ಕೂಡಿಕೊಂಡಿರ್ತಕ್ಕಂಥ ಈ ಶರೀರ ಅತ್ಯಂತ ದುರ್ಗಂಧ. ಇದು ಸ್ವತಃ ದುರ್ಗಂಧ ಅಲ್ಲ, ಇದಕ್ಕೆ ಮುಟ್ಟಿದ ವಸ್ತುಗಳು ಎಲ್ಲವೂ ದುರ್ಗಂಧ ಹಾಕ, ಎಲ್ಲವೂ ಹೇಯ ಹಾಕ. ಅವರು ಹುಟ್ಟೋದಲ್ಲಿ ಉಡಾಗ್ತಾ ಇರಲಿಲ್ಲ, ಇವರು ಏಂಜಲ್ ಮಾಡಿದ್ರೆ ಅಡಿಗೆ ಮತ್ತವ್ರು ಉಣಾಗ್ತಾ ಇರಲಿಲ್ಲ. ಹೆಂಗದ ನೋಡ್ರಿ, ಅದಕ್ಕೆ ಯಾರು ಅವ ನೋಡಿ, ನಾವು ಯಾರು ಏಂಜಲ್ ಉಣಂಗಲ್ಲ ಅಂತ ನೋಡಿ. ಏನು ತೊಟ್ಟು ಬಟ್ಟೆ ಯಾರು ತೊಡಗ್ತಾ ಇರಲಿಲ್ಲ. ಹೀಗಂತಾರೆ. ಇದನ್ನು ಮುಟ್ಟಿದಂಥ ವಸ್ತುಗಳು ಯಾವುವು ಸರಿ ಇರುವುದಿಲ್ಲ. ಅದಕ್ಕೆ ಹೆಣ್ಣೆ ಮಣ್ಣೆ ಹೊನ್ನೆ ಯಾವೇ ಅಲ್ಲ. ಇವು ಮುಡ್ದ ಅಂತಂದ್ರೆ ಅವನಿಗೆ ಹುಗುಳೋ ಜಾಗ ಯಾರೇ ಹೋಗ್ಕಂದ್ರೆ ಸುಡುಗಳು ಬೇಡಪ್ಪ ಅಂತ ಭೂಮಿ ಹಾಳಾಕ, ಹೌದು, ಇವು ಮುಟ್ಟಿದ ಅನ್ನ ಹಾಳಾಕ. ಅದಕ್ಕೆ ಹೇಳ್ತಾರೆ ಇದು ಅತಿ ಕಶ್ಮಲ, ಇದು ಶರೀರ ಚಲೋ ಇಲ್ಲ. ಇಂತಹದ್ದು ಅಯಂ ಏನಪ್ಪ ಅಂತ ಕೇಳಿದ್ರೆ ಕಥಂ ವೇತ್ತ ಭವತಿ. ಇದು ತಿಳಿಯತಕ್ಕಂಥ ಆತ್ಮ ಹೆಂಗಾಕ್ಕದ, ಯಾಕೆ ಏತದ್ ವಿಲಕ್ಷಣ, ಇದಕ್ಕೆ ವಿಲಕ್ಷಣವಾಗಿ ಅರಿಯತಕ್ಕಂಥ ಆತ್ಮ ಇಂಥದ್ದು ಸ್ವಚ್ಛವೂ ಶುದ್ಧವೂ ಆನಂದ ರೂಪವೂ ಆಗಿರ್ತಕ್ಕಂಥ ಆತ್ಮ ಇಂಥ ಶರೀರ ಹೆಂಗಾಗ್ತಾನೆ, ಆಗಂಗಿಲ್ಲ ಅಂತ ಹೇಳಿದರು. ಏನೇನದವ ಅದ್ರಾಗ ಹೇಳಿದ್ರು. ತ್ವಕ್ ಮಾಂಸ ಮೇಧೋ ಅಸ್ಥಿ ಪುರುಷ ರಾಶೌ, ರಾಶಿಯಲ್ಲಿ ಅಹಂ ಇತಿ ಮೂಢಜನ ಕರೋತಿ. ಏನಪ್ಪ ಮೂಢಜನ ಅಹಂ ಇತಿ ಕರೋತಿ. ಇದರೊಳಗೆ ಅನ್ನದರಲ್ಲಿ ತ್ವಕ್ ಎಲುವು ಮಾಂಸ ಮೇಧಸ್ಸ, ಏನಪ್ಪ ತೊಗಲು ಎಲುವಿನ ನಡವರ್ಕ್ ಏನು ಬಿಳಿದಿರುತ್ತಲ್ಲ ಅದಕ್ಕೆ ಮೇಧ ಅಂತ, ಅದಕ್ಕೆ ಮೇಧಸ್ಸು. ಅಸ್ಥಿ ಎಲುವ, ಪುರುಷ ಅಂದ್ರೆ ಮಲಮೂತ್ರಗಳು. ಇದು ರಾಶಿ ಅದೇ, ಇದು ಇವುಗಳ ರಾಶಿ. ಎಲುವು ಒಂದೇ ಅದಾವೇನು ಭಾಳ ಅದಾವೆ, ಹೌದಾ? ಎಲುವು ಭಾಳ ಅದಾವೆ.
ಮತ್ತು ಮನುಷ್ಯನ ಮಲ ಮೋಶ ಇವು ಯಾರು ಅಂತಾರೆ ಮಂದಿ, ನಮಗೆ ಸಾಪಾಯ್ತು ನೋಡ್ರಿ ಅಂತ ಇದಂತಾರೆ. ಮತ್ತು ಅವ್ರಿಗೆ ಜುಲಾಬ್ ಕೊಡ್ರಿ ಮತ್ತು ಬರ್ತದೆ ಇಲ್ಲ, ಯಾಕಡೆ ಬಂತು ಸ್ವಚ್ಛ ಆಗಿದೆ ಅಂತ ಹೇಳ್ತಾನಲ್ಲ. ಇವತ್ತು ಭಾಳ ಆರಾಮಾಯ್ತು ನೋಡಿ, ಸ್ವಚ್ಛ ಆಯ್ತು ರೀ ಅಂತಾನೆ. ಅಂಥ ಮನುಷ್ಯ ನೀವು ಜುಲಾಬ್ ಕೊಡ್ರಿ ಮತ್ತು 4 ಸಲ ಹೋಗ ಮತ್ತು ಒಳಗದಂಗೆ ಆಯ್ತಲ್ಲ. ಈ 4 ಕಡೆ ಹೋಗಿದ್ದ ಬಾರಾಣೆ ಅದ ಒಳಗೆ ಇದೇನದ ಮಲಮೂತ್ರಗಳ ರಾಶಿ, ಅದು ಮಲಮೂತ್ರಗಳ ರಾಶಿ ಅದವರು ಅಂಥವ್ರು ಪುರೀಶ ರಾಶವು, ಎಲುವು, ಮಜ್ಜ, ಆಮೇಲೆ ತೊಗಲ, ಇವುಗಳ ಸಮೂಹದ ರಾಶವು. ಮೂಢ ಜನ ಅಹಮ್ಮತಿ ಕರೋತಿ, ಮೂರ್ಖರು ಇದಕ್ಕೆ ನಾ ಅಂತಾರೆ, ಇದಕ್ಕೆ ನಾ ಅಂತಾರೆ. ಎಲುವನ ನಾ ಅಂದರೆ ಯಾರು ಎಲುವ, ನಾ ಅಂದರೆ ಯಾರು ಮಜ್ಜ, ನಾ ಅಂದರೆ ಯಾರು ಮಲಮೂತ್ರ, ಇವೆಲ್ಲ ಕೂಡ್ಯದ, ಇವುಗಳನ್ನು ಕೂಡಿಕೊಂಡ್ಯದ. ಹೌದಾ? ಮನೆ ನಂದು ಅಂದ್ರೆ ಕಿಟಕಿ ಬಾಗಿಲ ಕಲ್ಲ ಎಲ್ಲ ನಮೂನೆ. ಕಿಟಕಿ ಬಿಟ್ಟು ಮನೆ ಅದ, ಬಾಗಿಲು ಬಿಟ್ಟು ಮನೆ ಅದ, ಗಾಡಿ ಬಿಟ್ಟು ಮನೆ ಅದ, ಹೆಂಗೆ ಅದ ಹಂಗೆ ಇಲ್ಲಿನ ಕೂಡ ಇದೇನದ ಮಲ ಮೂತ್ರ ಶ್ಲೇಷ್ಮ ಇವೆಲ್ಲಗಳನ್ನು ಕೂಡಿಕೊಂಡದ್ದು. ಇದಕ್ಕೆ ನಾ ಅಂದ್ರೆ ಹುಚ್ಚ ಏನು ಶಾಣೆ ಇದ್ದಿ ಅಂತಾರೆ ಅವರು. ಯಾರಂತಾರೆ? ಮೂಢ ಜನ ಕರೋತಿ ಅಹಮ್ಮತಿ, ಮೂರ್ಖರು ಅಜ್ಞಾನಿಗಳು ಏನಂತಾರೆ, ಇದು ನಂದು ಅಂತ ಹಿಂಗೆ ಅಂತಾರೆ. ಹೌದು. ವಿಚಾರಶೀಲ ಅಂದರೆ ಮುಮುಕ್ಷು ಅವೇನಂತಾನೆ, ವಿಲಕ್ಷಣ ವೇತ್ತಿ. ಮುಮುಕ್ಷ ಅಂತಾನೆ, ಅಲ್ಲಪ್ಪ ನಾ ಅಲ್ಲ, ನಾನು ಮಲಮೂತ್ರದ ಕೂಡಿಕೊಂಡರೂ ಶರೀರ ನಾ ಅಲ್ಲ, ನಾನು ನಿರ್ವಿಕಾರನು, ಭಾವವಿಕಾರನು, ನಾನು ಸಚ್ಚಿದಾನಂದನು, ನಾನು ಸಾಕ್ಷಿಯು ಅಂತ ಹಿಂಗೆ ತಿಳ್ಕೊತಾನು. ಯಾರು? ವಿಚಾರಶೀಲ. ವಿಚಾರಶೀಲ ಅಂದ್ರೆ ಆತ್ಮ ಅನಾತ್ಮ ನಿತ್ಯ ಅನಿತ್ಯ ವಿಚಾರ ಮಾಡಿರತಕ್ಕಂಥ ವ್ಯಕ್ತಿ ಅವ ನಾ ಇದು ವಿಲಕ್ಷಣ ಅಂತ ತಿಳ್ಕೊತಾನೆ. ಏನು ವಿಲಕ್ಷಣ? ಅದು ಪರಮಾರ್ಥಭೂತಂ ನಿಜ ಸ್ವರೂಪಂ. ಅದು ಪರಮಾರ್ಥಭೂತಂ, ಎಂದೂ ನಾಶವಾಗದೆ, ತ್ರಿಕಾಲದಲ್ಲಿ ಕೂಡ ನಾಶವಾಗದೇ ಇರತಕ್ಕಂಥ ಪರಮಾರ್ಥ ಅಂದರೆ ಕಾಲತ್ರಯ ವಿಲಕ್ಷಣವಾಗಿರ್ತಕ್ಕಂಥದ್ದು, ಅಭಾವ ಚತುಷ್ಟಯಕ್ಕೆ ವಿಲಕ್ಷಣವಾಗಿರ್ತಕ್ಕಂಥದ್ದು, ಸತ್ಯವಾಗಿರ್ತಕ್ಕಂಥದ್ದು. ಏನಪ್ಪ ಅಂದ್ರೆ ಅದು ಭೂತಂ ಇರುವ ಪರಮಾರ್ಥಭೂತ, ಪರಮಾರ್ಥವಾಗಿರುವ ಪರಮಾತ್ಮನನ್ನು ನಿಜ ಸ್ವರೂಪಂ ವೇತ್ತಿ, ಅದುವೇ ನನ್ನ ನಿಜ ಸ್ವರೂಪ ಅಂತ ತಿಳ್ಕೊತಾನೆ. ಮೂರ್ಖರು ಮಲಮೂತ್ರವಾದ ಶರೀರವೇ ನಾನು ತಿಳ್ಕೊತಾರೆ. ಯಾಕೆ? ಅವರು ಅವಿಚಾರಿ ಅದಾರೆ. ಯಾರು ವಿಚಾರಶೀಲ ತದ್ವಿಲಕ್ಷಣವಾಗಿರ್ತಕ್ಕಂಥ ಏನಪ್ಪ ಅಂದ್ರೆ ಸತ್ಯವಾದ ಪರಮಾತ್ಮ ಸ್ವರೂಪನೇ ನಾನು ಅಂತ ಅವ್ರು ತಿಳ್ಕೊತಾರೆ. ಮೂಢಶ್ಚಾಶವು ಜನ, ಮೂಢ ಜನ ವಿಚಾರಹೀನ. ಯಾರು? ಭ್ರಾಂತಿ ಉಳ್ಳವರು ಮನುಷ್ಯರು. ತ್ವಕ್ಕ, ಮಾಂಸ, ಮೇದ, ಅಸ್ಥಿ, ಪುರುಷರಾಶವು ಇದರಿಂದ ಕೂಡಿಕೊಂಡ ದೇಹ ಶರೀರದಲ್ಲಿ ಅಹಮ್ಮತಿ ನಾನೆಂಬ ಬುದ್ಧಿಯನ್ನು ಮಾಡಿಕೊಂಡು ಏನಪ್ಪ ಅದಕ್ಕೆ ಅಹಮಿತಿ ತಾದಾತ್ಮ ಬುದ್ಧಿಂ ಕರೋತಿ. ಈ ಶರೀರವೇ ನಾನು ಅಂತ ತಿಳ್ಕೊತಾರೆ. ಅದರಿಂದ ಬದ್ನಾತಿ ಏನು? ಅದು ಹುಟ್ಟಿದ್ರೆ ನಾ ಹುಟ್ಟಿದೆ, ಅದು ಸತ್ತರೆ ನಾ ಸತ್ತೆ, ಅದು ಸುಖಿ ಇದ್ದರೆ ನಾ ಸುಖಿ, ಹಿಂಗೆ ಬದ್ನಾತಿ ದೇಹದಿಂದ ಬದ್ಧಿತರಾಗ್ತಾರೆ, ಆತ್ಮನ ಬದ್ಧಿತರಾಗ್ತಾರೆ. ಆದರೆ ವಿಚಾರಶೀಲ ಪುಮಾಂಸ್ತು ಮುಮುಕ್ಷು ನಿತ್ಯಾನಿತ್ಯ ವಸ್ತು ವಿವರ ಮಾಡತಕ್ಕಂಥ ಏನು ಮುಮುಕ್ಷು ಅದಾನವ ಪುಮಾಸ್ತು ವಿಲಕ್ಷಣಂ. ವಿಲಕ್ಷಣ ತಿಳ್ಕೊತಾನೆ. ಏನು? ದೇಹ ವಿಲಕ್ಷಣಂ, ಷಡ್ಭಾವ ವಿಕಾರ ವಿಲಕ್ಷಣಂ. ದೇಹ ಏನದ? ಷಡ್ಭಾವ ವಿಲಕ್ಷಣಂ. ಏನು ವಿಲಕ್ಷಣ? ಏನದ? ಪರಮಾರ್ಥಭೂತಂ ಸದಾ ಇರುವ. ಸದಾ ಇರುವುದಂದ್ರೆ ಕಾಲತ್ರಯೇಪಿ ಬಾಧ ಅಯೋಗ್ಯಂ. ಏನು? ಕಾಲತ್ರಯಗಳಲ್ಲಿ ಕೂಡ ಬಾಧವಾಗದೇ ಇರುವ ಸಚ್ಚಿದಾನಂದ ರೂಪ ಪರಮಾತ್ಮನನ್ನು ಅದು ನಿಜ ಸ್ವರೂಪಂ, ಅದುವೇ ನನ್ನ ಸ್ವರೂಪವು, ಇದುವೇ ವಾಸ್ತವಿಕಂ, ಇದುವೇ ಸತ್ಯವಾದದ್ದು. ಸ್ವಯಂ ಯಾಥಾತ್ಮ, ಸ್ವಯ ಯಾಥಾತ್ಮ ತನ್ನ ಇರುವಿಕೆಯನ್ನು
ನನ್ನ ಇರುವಿಕೆ ಸದಾ ಸಚ್ಚಿದಾನಂದ ರೂಪನ ಪರಮಾತ್ಮ ಬ್ರಹ್ಮಸ್ವರೂಪ ಅಂತ ಪರಮಾತ್ಮನಮೇವ ಆ ಪರಮಾತ್ಮನನ್ನೇ ಬ್ರಹ್ಮವನ್ನೇ ಸ್ವಾತ್ಮಾನಂ ನನ್ನ ಆತ್ಮವು ಅಂತ ಜಾನಾತಿ. ಅದು ಗೊತ್ತಾನ ಯಾರು ಪರಮಾತ್ಮ ಬುದ್ಧಿ ಯಾರಿಗದ, ಪ್ರಪಂಚ ಬುದ್ಧಿ ಯಾರ್ದು ಹೋಗ್ಯದ, ನಾಮರೂಪದ ಬುದ್ಧಿ ಯಾರ್ದು ಹೋಗ್ಯದ, ಅಸ್ಥಿಭಾತಿ ಪ್ರೇಯದ ಬುದ್ಧಿ ಯಾರಿಗೆ ಬಂದದ ಅವ್ರೇನು ತಿಳ್ಕೋತಾರೆ, ಅಸ್ಥಿಭಾತಿ ಪ್ರೇರೂಪನಾದ ಆ ಪರಮಾತ್ಮನೇ ನಾನು, ಪ್ರತ್ಯೇಗಾತ್ಮನೇ ಪರಮಾತ್ಮ. ಹೀಗೇನಪ್ಪ ಅಂದ್ರೆ ಸ್ವಯಂ ಆತ್ಮಾನ ಪರಮಾತ್ಮ ಇತಿ ಏನಪ್ಪ ಜಾನಾತಿ. ಈ ಆತ್ಮ ಪ್ರತ್ಯೇಕ ಆತ್ಮ ಪರಮಾತ್ಮನೇ ಅಂತ ಅವ ತಿಳ್ಕೊತಾನಪ್ಪ. ಆದ್ದರಿಂದ ಈ ದೇಹ ಇದು ನಂದು ಅಲ್ಲ, ಈ ದೇಹ ಇದು ಜಡ ರೂಪದ ಅಂತ ಮಾಡಿ